17ನೆಯ ಅಧ್ಯಾಯ. ಅತ್ಯಂತ ಕಲ್ಯಾಣಕರವಾದ ಜ್ಞಾನಾಂಗ ಸ್ವರೂಪಿಣಿಯಾದ ದೇವಿಯ ಮಹಿಮೆಯನ್ನು ಮನೋಹರವನ್ನುವಂತೆ ಮಹೇಶನು ಬಸವೇಶ್ವರನಿಗೆ ಹೇಳಿದನು. ನಂದೀಶನೇ, ಕೇಳು, ದೇವಿಯ ಮಹಿಮೆಯನ್ನು ಹೇಳುವೆನು. ಪುನಃ ದುಷ್ಟರಾದ ಶುಂಭ ನಿಶುಂಭರು ಉದಯಿಸಿ ಸ್ವರ್ಗಲೋಕಗಳಿಗೆ ಉಪದ್ರವ ಕೊಡಲು ಶ್ರೀ ದುರ್ಗೆಯಾಗಿ ಸೀಳಿದಳು. ಮೂಲ ದೇವತೆಯಾದ ಪಾರ್ವತಿಯೇ ಈಗ ದುರ್ಗಿಯಾಗಿರುವಳು. ರಕ್ತದಂತ ರಾಕ್ಷಸನನ್ನು ಕೊಂದು ರಕ್ತದಂತಿಕೆ ಎನ್ನಿಸಿಕೊಂಡಳು. ದುರ್ಗಾಸುರನು ಮುನಿಶ್ರೇಷ್ಠರನ್ನು ಕಷ್ಟಪಡಿಸುತ್ತಿರಲು ದೇವಿಯು ಅವನನ್ನು ಸಂಹರಿಸಿ ತಿಂದು ದುರ್ಗಾ ನಾಮಾದಿ ಭಕ್ತರಿಂ ಕರೆಯಿಸಿಕೊಂಡಳು. ಈ ಪಾರ್ವತಿಯೇ ಕೇಳೆಂದನು. ಭೀಮನೆಂಬ ದೈತ್ಯನು ಆ ಮಹಾಹಿಮಾಚಲದಲ್ಲಿ ಮುನಿಗಳನ್ನು ತಿನ್ನಲು ಆರಂಭಿಸಲು ಚಂದ್ರಾಧಾರಿಯಾದ ದೇವಿಯು ಮುನಿಗಳನ್ನು ರಕ್ಷಿಸಿ ಆ ದೊಡ್ಡ ಯುದ್ಧದಲ್ಲಿ ಅವನನ್ನು ತಿಂದು ಭೀಮೆ ಎಂಬ ನಾಮದಿಂದ ಕರೆಯಿಸಿಕೊಂಡಳು. ಈ ಪಾರ್ವತಿಯೇ ಕೇಳೆಂದನು. ದಾರುಣಾಖ್ಯ ಎಂಬ ರಾಕ್ಷಸನು ಗುಂಗಿ ಹುಳದ ರೂಪದಂತೆ 6 ಕಾಲುಗಳಿಂದ ಕೂಡಿಕೊಂಡು 3 ಲೋಕಗಳನ್ನು ಹಾಳು ಮಾಡುತ್ತಾ ಸರ್ವರನ್ನು ಕಡೆದು ಮೃತ್ಯು ಆಗುತ್ತಿರಲು ಅವನನ್ನು ಕೊಂದು ಭ್ರಮರಾಂಬೆ ಎನ್ನಿಸಿಕೊಂಡಳು. ಈ ಪಾರ್ವತಿಯೇ ಕೇಳೆಂದನು. ಭಸ್ಮಾಸುರನು ಎನ್ನ ತಲೆಯ ಮೇಲೆ ಕೈ ತರಲು ನಾನು ಸುಟ್ಟು ಹೋಗುವನೆಂದು 1000 ಲೋಕಗಳನ್ನು ತಿರುಗಿದನು. ನಾರಾಯಣಿಯು ಆಶ್ಚರ್ಯವುಳ್ಳವಳಾಗಿ ಒಮ್ಮೆಲೆ ಅಲ್ಲಿಗೆ ಬಂದು ಇಳಿದು, ಏ ಭಸ್ಮಾಸುರನೇ, ಆ ಶಿವನನ್ನು ಸುಡುವುದು ನನ್ನ ಸಲುವಾಗಿ ಅಲ್ಲವೇ? ನಿನ್ನ ನಿಯಮದಂತೆ ನಾನು ನರ್ತನ ಮಾಡಿದಂತೆ ನೀನು ನರ್ತನ ಮಾಡಿ ನನಗೆ ಆನಂದವನ್ನುಂಟು ಮಾಡಿದರೆ ನಿನಗೆ ವಶವಾಗುವನೆಂದು ಮೋಹಗೊಳಿಸಿ ಒಡಂಬಡಿಸಿ ನರ್ತನ ಶುರುವಾಗಲು ನಾರಾಯಣಿಯು ತನ್ನ ಕೈಯನ್ನು ಅತ್ತ ಇತ್ತ ಇಡುತ್ತಾ ತನ್ನ ತಲೆಯ ಮೇಲಿಟ್ಟುಕೊಳ್ಳಲು ಅವನು ಆಕೆಯಂತೆ ತಲೆಯ ಮೇಲಿಟ್ಟುಕೊಳ್ಳಲು ಭಸ್ಮಾಸುರನನ್ನು ಭಸ್ಮ ಮಾಡಿಬಿಟ್ಟಳು. ಈ ಪಾರ್ವತಿಯೇ ಕೇಳೆಂದನು. ದಶಾವತಾರವು ವಿಷಯಗಳು. ಯಾವ ಸಂದರ್ಭದಲ್ಲಿ ಧರ್ಮವು ಕ್ಷೀಣ ದಶೆಯನ್ನು ಹೊಂದುವುದೋ ಅಥವಾ ಅಧರ್ಮವು ಹೆಚ್ಚಾಗುವುದೋ ಆ ಕಾಲಕ್ಕೆ ಪರಮಾತ್ಮನು ಅವತರಿಸುವನೆಂದು ನಿಯಮಾನುಸಾರವಾಗಿ ವಿಷ್ಣು ಪರಮಾತ್ಮನು ಆಯಾ ಸಮಯದಲ್ಲಿ 10 ಅವತಾರಗಳನ್ನು ಮಾಡಿರುವನು. ಹರಿಗೂ ದೇವಿಗೂ ಭಿನ್ನವಿಲ್ಲದರಿಂದ ಹರಿಯ ಅವತಾರಗಳೆಲ್ಲ ದೇವಿಯ ಅವತಾರಗಳೆನಿಸುವವು. ಮೊದಲನೆಯದು ಮತ್ಸ್ಯಾವತಾರದ ಕಾರಣ. ಶ್ರೀಮನ್ನಾರಾಯಣನು ತನ್ನ ನಾಭಿಕಮಲದಲ್ಲಿ ಬ್ರಹ್ಮನನ್ನು ನಿರ್ಮಿಸಿ, ಎಲೆ ಬ್ರಹ್ಮನೇ, 4 ಯುಗಗಳು 1000 ಸಾರಿ ತಿರುಗಲು ನಿನಗೆ ಒಂದು ಹಗಲಾಗುವುದು. ಆ ಕಾಲದಲ್ಲಿ 14 ಲೋಕಗಳನ್ನು ನಿರ್ಮಿಸು. ನಿನ್ನ ಹಗಲಿನಲ್ಲಿ ಆ ಲೋಕಗಳು ಬೆಳಗುತ್ತಿರುವವು. ಆ ಹಗಲಿನಷ್ಟೇ ವೇಳೆಯಲ್ಲಿ ನಿದ್ದೆಯಿಂದೆದ್ದು ಪುನಃ ಬೆಳಗಾದ ಕೂಡಲೇ ಸೃಷ್ಟಿಯನ್ನು ರಚಿಸು. ಸಕಲ ವೇದಗಳನ್ನು ಸಕ್ರಮವಾಗಿ ಉಪದೇಶಿಸಿ ವೇದ ಪುಸ್ತಕಗಳನ್ನು ಅವನಿಗೆ ಕೊಟ್ಟು ಇವುಗಳ ಆಧಾರದಿಂದ ನೀನು ಸೃಷ್ಟಿಯನ್ನು ರಚಿಸೆಂದು ಹೇಳಿ ಕಳುಹಿದನು. ಬ್ರಹ್ಮನು ಈ ಪ್ರಕಾರ ಸೃಷ್ಟಿಯನ್ನು ರಚಿಸುತ್ತಾ ಒಮ್ಮೆ ತನ್ನ ರಾತ್ರಿಯ ವೇಳೆಯಲ್ಲಿ ಮಲಗಿದನು. ಆ ವೇಳೆಯಲ್ಲಿ ಅತ್ಯಂತ ದುಷ್ಟರಾದ ಸೋಮಗ, ಹಯಗ್ರೀವರೆಂಬ ಹೆಸರಿನ ರಾಕ್ಷಸರು ಪರಸ್ಪರ ಆಲೋಚಿಸಿದ್ದೇನೆಂದರೆ, ಈ ಬ್ರಹ್ಮನು ಎಚ್ಚೆತ್ತ ನಂತರ ಭೂ, ಭುವಂ, ಸುವಂ ಎಂಬ 3 ಲೋಕಗಳನ್ನು ನಿರ್ಮಿಸುವನು. ಆ ಲೋಕಗಳಲ್ಲಿ ನಡೆಯುವ ದೇವಯಾಗ ಪಿತೃಯಾಗಗಳಿಂದ ದೇವತೆಗಳಲ್ಲಿ ತೃಪ್ತರು ಬಲವುಳ್ಳವರು ಆಗಿ ವೈರತ್ವದಿಂದ ನಮ್ಮನ್ನು ತಿರಸ್ಕರಿಸುವರು. ಇದಕ್ಕೆಲ್ಲ ಕಾರಣವಾದವುಗಳು ವೇದವಾಕ್ಯಗಳು. ಈಗ ಬ್ರಹ್ಮನು ಮಲಗಿದ್ದಾನೆ. ಈ ವೇಳೆಯಲ್ಲಿ ಆ ವೇದಗಳನ್ನೇ ತಕ್ಕೊಂಡು ಬಂದು ಬಿಟ್ಟರೆ ನಮಗೆ ವಿರೋಧಿಗಳಾದ ದೇವತೆಗಳ ಹುಟ್ಟೆ ನಾಶವಾಗಿ ಹೋಗುವುದೆಂದು ಯೋಚಿಸಿ ಸತ್ಯಲೋಕಕ್ಕೆ ಹೋಗಿ ವೇದದ ಪುಸ್ತಕಗಳನ್ನು ತಕ್ಕೊಂಡು ಬಂದು ಸಮುದ್ರವನ್ನು ಸೇರಲು ಮಹಾವಿಷ್ಣು ತಿಮಿಂಗಳ ರೂಪದಿಂದ ಅವರನ್ನು ಕಂಡು ಅವರಿಬ್ಬರನ್ನು ಕೊಂದು ವೇದ ಪುಸ್ತಕಗಳನ್ನೆಲ್ಲ ತಕ್ಕೊಂಡು ತನ್ನಲ್ಲಿಟ್ಟುಕೊಂಡಿದ್ದನ್ನು ನಿದ್ದೆಯಿಂದೆಚ್ಚೆತ್ತ ಬ್ರಹ್ಮನ ಪ್ರಾರ್ಥನಾನುಸಾರವಾಗಿ ಪುನಃ ವೇದ ಪುಸ್ತಕಗಳನ್ನು ಅವನಿಗೆ ಕೊಟ್ಟನು.
ಅತ್ಯಂತ ದುಷ್ಟರಾದ ಸೋಮಗ, ಹಯಗ್ರೀವರೆಂಬ ರಾಕ್ಷಸರು ಬ್ರಹ್ಮನನ್ನು ನಿದ್ದೆಯಿಂದಾದ ಅವನಿಗೆ ತಿಳಿಯದಂತೆ ಶ್ರೇಷ್ಠ ವೇದ ಪುಸ್ತಕಗಳನ್ನು ಕದ್ದು ಸಮುದ್ರದಡಿಯಲ್ಲಿಡಲು ತ್ವರತಿಮಿಂಗಳನಾಗಿ ಅವರನ್ನು ಕೊಂದು ವೇದಗಳನ್ನು ಬ್ರಹ್ಮನಿಗೆ ಕೊಟ್ಟ ಮತ್ಸ್ಯಾವತಾರ ಹರಿಯೇ, ಈ ಪಾರ್ವತಿಯು ಕೇಳೆಂದನು. ಎರಡನೆಯ ಅವತಾರ ಕೂರ್ಮಾವತಾರದ ವಿಷಯ. ಒಮ್ಮೆ ದುರ್ವಾಸ ಋಷಿಯು ಕೈಲಾಸ ಪರ್ವತಕ್ಕೆ ಹೋಗಿ ಪರಮೇಶ್ವರ ಪಾರ್ವತಿಯರನ್ನು ಸ್ತುತಿಸಲು, ಆಗ ದೇವಿಯು ಪ್ರಸನ್ನಳಾಗಿ ತನ್ನ ಕೊರಳಲ್ಲಿ ಧರಿಸಿದ ಪುಷ್ಪಮಾಲಿಕೆಯನ್ನು ಅವನಿಗೆ ಕೊಟ್ಟಳು. ಅದನ್ನು ತಕ್ಕೊಂಡು ಬರುವಾಗ ಮಹಾವೈಭವದಿಂದ ಬರುವ ದೇವೇಂದ್ರನನ್ನು ಕಂಡು ಅವನಿಗೆ ಆ ಪುಷ್ಪಮಾಲಿಕೆಯನ್ನು ಕೊಟ್ಟು ಹರಿಸಿದನು. ಇಂದ್ರನು ಅದನ್ನು ಆನೆಯ ಕುಂಭಸ್ಥಳದ ಮೇಲೆ ಹಾಕಲು ಅದು ಅದನ್ನು ತನ್ನ ಸೊಂಡಲಿನಿಂದ ಹಾಕಿ ತುಳಿಯಿತು. ಅದನ್ನು ದುರ್ವಾಸ ಮುನಿಯು ಕಂಡು, ಎಲೆ ಮದಾಂತನೇ, ಮೂರ್ಖನೇ, ಮಹಾದೇವಿಯ ಪ್ರಸಿದ್ಧ ಪ್ರಸಾದವನ್ನು ತ್ರೈಲೋಕಪತಿಯಾದ ನಿನಗೆ ಚೆನ್ನಾಗಿ ಬಾಳಲಿ ಎಂದು ನಿನ್ನಲ್ಲಿ ಅನುಗ್ರಹವನ್ನು ಮಾಡಿಕೊಟ್ಟರೆ ನೀನು ಆ ಪ್ರಸಾದ ಮಾಲಿಕೆಯನ್ನು ನಿನ್ನ ಶಿರಸ್ಸಿನಲ್ಲಿ ಧರಿಸದೆ ಐಶ್ವರ್ಯದ ಮದದಿಂದ ಐರಾವತದ ಕುಂಭಸ್ಥಳದ ಮೇಲೆ ಹಾಕಿದ್ದೆಯಾದ್ದರಿಂದ ನಿನಗೆ ಐಶ್ವರ್ಯವನ್ನು ನಿನ್ನ ಹಗೆಗಳಾದ ದೈತ್ಯರು ಕಿತ್ತುಕೊಳ್ಳಲಿ ಎಂದು ಶಾಪವನ್ನು ಕೊಟ್ಟನು. ಅದಕ್ಕೆ ಇಂದ್ರನು, ನಾನು ಪಾಪಿಷ್ಠನು, ಸರ್ವಜ್ಞನಾದ ನೀನು ನನ್ನ ಅಪರಾಧವನ್ನು ಕ್ಷಮಿಸಿ ಉದ್ಧಾರ ಮಾಡಬೇಕೆಂದು ಬೇಡಿಕೊಂಡಿದ್ದರಿಂದ ಕೆಲ ಕಾಲದ ಮೇಲೆ ವಿಷ್ಣುವು ನಿನಗೆ ತ್ರಿಲೋಕಾಧಿಪತ್ಯವನ್ನುಂಟೋಗುವಂತೆ ಮಾಡುವನೆಂದು ವಿಶಾಪವನ್ನು ಕೊಟ್ಟು ಹೊರಟು ಹೋದರು. ರಾಕ್ಷಸರು ದುರ್ವಾಸ ಮುನಿಗಳು ಶಾಪ ಕೊಟ್ಟಿದ್ದನ್ನು ತಿಳಿದು ಇದೇ ಸಮಯವೆಂದು ಇಂದ್ರನ ಅಧಿಕಾರವನ್ನು ತಕ್ಕೊಂಡರು. ಆಗ ಇಂದ್ರನು ವಿಷ್ಣುವಿಗೆ ಮೊರೆ ಹೋಗಲು ವಿಷ್ಣುವು ತನ್ನ ಸ್ಥಾನವಾದ ಕ್ಷೀರ ಸಮುದ್ರವನ್ನು ಮಂದಾರ ಪರ್ವತದಿಂದ ಕಡಿದರೆ ಬೇಕಾದ ಅಮೂಲ್ಯ ಪದಾರ್ಥಗಳು ಅಮೃತವೂ ಹುಟ್ಟುವವು. ಆ ಅಮೃತವನ್ನು ನೀವು ಕುಡಿದರೆ ಅಮರರಾಗಿ ಯುದ್ಧದಲ್ಲಿ ದೈತ್ಯರನ್ನು ಜಯಿಸಿ ನೀವು ಸ್ವರ್ಗ ಪದವಿಯನ್ನು ಹೊಂದುವಿರೆಂದು ಅಪ್ಪಣೆಯನ್ನು ಕೊಟ್ಟು ಕಳುಹಿಸಿದನು. ಬೃಹಸ್ಪತಿ ಆಚಾರ್ಯರು ಮೇರು ಪರ್ವತಕ್ಕೆ ಸಮವಾದ ಮಂದಾರ ಪರ್ವತವನ್ನು ಕಿತ್ತು ಹೊತ್ತುಕೊಂಡು ಹೋಗಲು ದೇವತೆಗಳಿಗೆ ಶಕ್ತಿ ಸಾಲುವುದಿಲ್ಲವೆಂದು ತಿಳಿದು ಯುಕ್ತಿ ಪ್ರಯುಕ್ತಿಗಳಿಂದ ಸುರಾಸುರರಿಗೆ ಒಪ್ಪಂದವನ್ನು ಮಾಡಿಸಿ ಇಬ್ಬರೂ ಕೂಡಿ ಈ ಕಾರ್ಯ ಮಾಡುವಂತೆ ಉಪದೇಶಿಸಿದರು. ಮಂದಾರ ಪರ್ವತ ಯಾರಿಗೂ ಕೀಳದಿರಲು ವಿಷ್ಣುವನ್ನು ಪ್ರಾರ್ಥಿಸಿದರು. ವಿಷ್ಣುವು ಅನಂತನೆಂಬ ಮಹಾಶೇಷನ ಕಡೆಯಿಂದ ಮಂದಾರ ಪರ್ವತವನ್ನು ಕಿತ್ತಿಸಿ ಕೊಡಿಸಿದನು. ಸುರಾಸುರರು ಅದನ್ನು ಹೊತ್ತುಕೊಂಡು ಬಂದು ಸಮುದ್ರದಲ್ಲಿ ಹಾಕಲು ಅದು ಮುಳುಗಿತು. ಪುನಃ ವಿಷ್ಣುವನ್ನು ಪ್ರಾರ್ಥಿಸಲು ಆಗ ಹರಿಯು, ಎಲೆ ದೇವಾಸುರರುಗಳಿರ, ನಾನು ನಿಮಗೋಸ್ಕರ ಮಹಾಕೂರ್ಮಾವತಾರವನ್ನು ತಾಳಿ ಮಂದಾರ ಪರ್ವತವನ್ನು ನನ್ನ ಬೆನ್ನ ಮೇಲೆ ಧರಿಸಿಕೊಂಡು ನಿಲ್ಲುವೆನು. ನಿಮ್ಮ ಕಾರ್ಯವನ್ನು ಮಾಡಿಕೊಳ್ಳಿರೆಂದು ಕಾಣದಾದನು. ವಾಸುಕಿ ಎಂಬ ಸರ್ಪರಾಜನನ್ನು ತಂದು ಪರ್ವತಕ್ಕೆ ಸುತ್ತಿ ದೇವಾಸುರರು ಒಂದು ಕಡೆ ನಿಂತು ಕಡೆಯಲು ವಿಷ, ಚಂದ್ರ, ಲಕ್ಷ್ಮಿ, ಕೌಸ್ತುಭಮಣಿ, ಅಪ್ಸರಸ್ತ್ರೀ, ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ, ವರುಣಿ ಎಂಬ ಮಧ್ಯ, ಉಚ್ಚಶ್ರಯ ಎಂಬ ಕುದುರೆ ಹೊರಟವು. ಅವುಗಳನ್ನು ಶಿವನು, ಹರಿಯು, ಇಂದ್ರನು ತಕ್ಕೊಂಡರು. ಬಳಿಕ ಧನ್ವಂತರಿ ಎಂಬ ಪುರುಷನು ಅಕ್ಷಯವಾದ ಅಮೃತ ಕಲಶವನ್ನು ತಕ್ಕೊಂಡು ಸಮುದ್ರದಿಂದ ಮೇಲಕ್ಕೆ ಬರಲು ಬೃಹಸ್ಪತಿ ಆಚಾರ್ಯರ ಕಣ್ಸನ್ನೆಯಿಂದ ರಾಕ್ಷಸರು ಧನ್ವಂತರಿಯ ಕೈಯಿಂದ ಅಮೃತ ಕಲಶವನ್ನು ಕಿತ್ತುಕೊಂಡರು. ಅದನ್ನು ಕಂಡ ದೇವತೆಗಳು ಭಯಪಟ್ಟ ಹರಿಯನ್ನು ಕುರಿತು ಸ್ತುತಿಸಿ ಬೇಡಿಕೊಂಡರು. ಆಗ ಕರುಣಾಳವಾದ ಹರಿಯು ತ್ರಿಲೋಕ ಸುಂದರಿಯಾದ ಮೋಹಿನಿ ರೂಪವನ್ನು ಧರಿಸಿ ದೈತ್ಯರನ್ನು ವಂಚಿಸಿ ದೇವತೆಗಳಿಗೆ ಅಮೃತವನ್ನು, ಅಸುರರಿಗೆ ಸುರೆಯನ್ನು ಕೊಟ್ಟು ಅದೃಶ್ಯನಾದನು. ಸಮುದ್ರ ಕಡಿಯುವ ಪ್ರಸಂಗದಲ್ಲಿ ಮಂದಾರ ಪರ್ವತ ಮುಳುಗಲು ಕೂರ್ಮನಾಗಿ ಬೆನ್ನ ಮೇಲೆ ಧರಿಸಿಕೊಂಡು ಸಮುದ್ರದಲ್ಲಿ ಹುಟ್ಟಿದ ಸುರೆ ಅಮೃತವನ್ನು ಬೇರೆ ಮಾಡಿ ಸುರರಿಗೆ ಅಮೃತವನ್ನು, ಅಸುರರಿಗೆ ಸುರೆಯನ್ನು ಕೊಟ್ಟು
ಜಗನ್ಮೋಹಿನಿ ಎನಿಸಿದ ಹರಿಯೇ ಪರಮ ಮಂಗಳೆನಿಪ ಈ ಪಾರ್ವತಿಯೇ ಕೇಳೆಂದನು. ಮೂರನೆಯ ಅವತಾರ ವರಹಾವತಾರದ ವಿಷಯ. ಮಹಾವಿಷ್ಣುವಿನ ಬಳಿಗೆ ಸನಕನೆಂಬ ಮುನಿಗಳು ಬರಲು ದ್ವಾರಪಾಲಕರಾದ ಜಯ ವಿಜಯರು ವಿಷ್ಣುವಿನ ಅಪ್ಪಣೆಯಾಗುವವರೆಗೂ ಇಲ್ಲಿಯೇ ನಿಲ್ಲಿರೆನ್ನಲು ಅವರು ಭೂಲೋಕದಲ್ಲಿ ನೀವು ರಾಕ್ಷಸರಾಗಿ ಹುಟ್ಟಿರೆಂದು ಶಾಪ ಕೊಟ್ಟರು. ಇದನ್ನು ವಿಷ್ಣುವಿಗೆ ತಿಳಿಸಲು ಅವರಿಗೆ ಸನ್ಮಾನ ಮಾಡಿ ಒಳಗೆ ಕರೆದುಕೊಂಡು ಬರಬಹುದಿತ್ತು. ಯೋಗ್ಯಾಯೋಗ ವಿಚಾರ ಮಾಡಬಹುದಾಗಿತ್ತು. ಅವರ ಶಾಪವು ತಪ್ಪುವುದಿಲ್ಲ. ಆದರೆ 7 ಜನ್ಮಗಳಲ್ಲಿ ನನಗೆ ಶುಕಸ್ಥರಾಗಿ ಹುಟ್ಟಿ ಕಡೆಗೆ ನನ್ನ ಪಾದ ಕಾಣುವಿರೋ, ಅಥವಾ 3 ಜನ್ಮಗಳಲ್ಲೇ ನನಗೆ ವಿರೋಧಿಗಳಾಗಿ ಹುಟ್ಟಿ ಕಡೆಗೆ ನನ್ನ ಪಾದ ಕಾಣುವಿರೋ, ಈ 2ರಲ್ಲಿ ಒಂದು ಆರಿಸಿಕೊಳ್ಳಿರಿ ಎನ್ನಲು ವಿರೋಧಿಗಳಾಗಿ 3 ಜನ್ಮವನ್ನು ಒಪ್ಪಿಕೊಂಡರು. ಅದರಲ್ಲಿ ಮೊದಲನೆಯ ಜನ್ಮದ ಸ್ಥಿತಿಯು ಬ್ರಹ್ಮನ ಮಾನಸ ಪುತ್ರನಾದ ಕಶ್ಯಪ ಪ್ರಜಾಪತಿಯ ಹೆಂಡತಿಯಾದ ದಿತಿಯ ಗರ್ಭದಲ್ಲಿ ಅವಳ ಮಕ್ಕಳಾಗಿ ಹುಟ್ಟಲು ಹಿರಿಯವನಿಗೆ ಹಿರಣ್ಯಕಶಿಪು ಎಂದು ಚಿಕ್ಕವನಿಗೆ ಹಿರಣ್ಯಾಕ್ಷನು ಎಂದು ಹೆಸರಿಟ್ಟು ಬ್ರಹ್ಮನು ಅವರಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟು ಹರಸಿ ಹೊರಟು ಹೋದನು. ಇವರಿಬ್ಬರು ಮಹಾಪರಾಕ್ರಮಶಾಲಿಗಳಾಗಿ ಸಕಲ ಧರಣ ಮಂಡಲಿಯನ್ನು ಸ್ವಾಧೀನ ಮಾಡಿಕೊಂಡು ಶೋಣಿತಾಪುರದಲ್ಲಿ ಅತಿ ಸಂಭ್ರಮದಿಂದಲೂ ಧರ್ಮದಿಂದಲೂ ರಾಜ್ಯಭಾರವನ್ನು ಮಾಡುತ್ತಾ ಏಕಚಕ್ರಾಧೀಶ್ವರರಾಗಿ ನಿರ್ಭಯದಿಂದಿರುತ್ತಿರಲು ಒಂದಾನೊಂದು ದಿವಸ ನಾರದ ಮುನಿಗಳು ಶೋಣಿತಾಪುರಕ್ಕೆ ಬರಲು ಅತಿ ಮರ್ಯಾದೆಯಿಂದ ಸನ್ಮಾನಿಸಿ ಸುವರ್ಣಪೀಠದಲ್ಲಿ ಕುಳ್ಳರಿಸಿ, ಎಲೆ ಮುನಿಕುಲ ತಿಲಕನೇ, ತಾವು 3 ಲೋಕಗಳನ್ನು ಸಂಚರಿಸುತ್ತಿರುವಿರಿ. ಪೂರ್ವದಲ್ಲಾಗಲಿ ಈಗಾಗಲಿ ಸಕಲ ಸಂಪತ್ತಿನಿಂದ ಕೂಡಿ ರಾಜ್ಯ ಕಾರಭಾರ ಮಾಡಿದವರುಂಟೇ ಎಂದು ಕೇಳಲು, ಹಿಂದೆಯೂ ಈಗಲೂ ಯಾರೂ ಇಲ್ಲವೆನ್ನಲು, ಮುಂದೆಂದಾದರೂ ನಮ್ಮಂತೆ ಏಕಚಕ್ರಾಧೀಶ್ವರತ್ವದಿಂದ ರಾಜ್ಯ ಕಾರ್ಯಭಾರ ಮಾಡುವವರು ಹುಟ್ಟುವರೋ ಎಂದು ಕೇಳಲು, ಮುನಿಯು ಮುಂದೆ ನಿಮ್ಮ ವಂಶದಲ್ಲಿ ಬಲಿ ಚಕ್ರವರ್ತಿ ಎಂಬುವನು ಹುಟ್ಟಿ ನಿಮಗಿಂತಲೂ ಅತಿಶಯವಾದ ಭೂಮಂಡಲವನ್ನಾಳುವನು. ಆದರೆ ವಿಷ್ಣುವು ಮೋಸ ಮಾಡಿ ಅವನ ಅಧಿಕಾರವನ್ನು ತಪ್ಪಿಸಿ ಭೂಮಿಯನ್ನು ಕಿತ್ತುಕೊಳ್ಳುವನೆನ್ನಲು, ಹಿರಣ್ಯಾಕ್ಷನೆಂಬುವನು ಮಹಾಕ್ರೋಧದಿಂದ ನಮ್ಮವರು ಆಳುವ ಭೂಮಂಡಲವನ್ನು ಕಿತ್ತುಕೊಳ್ಳಲು ವಿಷ್ಣು ಎಷ್ಟರವನು, ಆ ಭೂಮಂಡಲ ಅವನ ಕೈಗೆ ಸಿಗದಂತೆ ಮಾಡಬೇಕೆಂದು ಯೋಚಿಸಿ ಭೂಮಂಡಲವನ್ನು ಚಾಪೆಯಂತೆ ಸುತ್ತಿ ಬಗಲಲ್ಲಿಟ್ಟುಕೊಂಡು ಸಮುದ್ರವನ್ನು ಸೇರಿ ರಸತಳದಲ್ಲಿ ಭೂಮಿಯನ್ನಿಟ್ಟು ಸುರಲೋಕಕ್ಕೆ ದಾಳಿಯನ್ನಿಟ್ಟನು. ದೇವತೆಗಳೆಲ್ಲರೂ ಕೂಡಿ ವಿಷ್ಣುವಿನ ಬಳಿಗೆ ಹೋಗಿ, ಹಿರಣ್ಯಾಕ್ಷನು ಭೂಮಿಯನ್ನು ತಕ್ಕೊಂಡು ರಸತಳದಲ್ಲಿಟ್ಟಿರುವುದರಿಂದ ಜ್ಞಾನಾದಿಗಳು ನಡೆಯದೆ ಆಹಾರ ಶೂನ್ಯರಾಗಿ ಮೃತ್ಯುಪ್ರಾಯರಾಗಿದ್ದೇವೆ. ಮಹಾತ್ಮನಾದ ನೀನು ಆ ದೈತ್ಯನನ್ನು ಕೊಂದು ಭೂಮಿಯನ್ನು ಮೊದಲಿನಂತೆ ಇಟ್ಟು ರಕ್ಷಿಸಬೇಕೆಂದು ಬೇಡಿಕೊಳ್ಳಲು ಅವರಿಗೆ ಅಭಯವನ್ನಿತ್ತು ಕಳುಹಿಸಿದನು. ಬಳಿಕ ಹರಿಯು ವರಹಾವತಾರವನ್ನು ತಾಳಿ ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ಮೊದಲಿನಂತೆಯೇ ಸ್ಥಾಪಿಸಿ ಹವ್ಯ ಕಾವ್ಯಗಳು ನಿರ್ವಿಘ್ನವಾಗಿ ನಡೆಯುವಂತೆ ಮಾಡಿ ದೇವತೆಗಳನ್ನು ರಕ್ಷಿಸಿ ವೈಕುಂಠಪುರಕ್ಕೆ ಹೋದನು. ಹಿರಣ್ಯಾಕ್ಷನು ಈ ಭೂಮಿಯನ್ನು ಚಾಪೆಯಂತೆ ಸುತ್ತಿ ಒಯ್ದು ರಸತಳದಲ್ಲಿಡಲು ಹರಿಯು ವರಹನಾಗಿ ಅವನನ್ನು ಕೊಂದು ಭೂಮಿಯನ್ನು ಕೋರೆ ದವಡೆಯಲ್ಲಿಟ್ಟುಕೊಂಡು ಬಂದು ಮೊದಲಿನಂತೆ ಸ್ಥಾಪಿಸಿದ ಹರಿಯೇ ಈ ಪಾರ್ವತಿಯು ಕೇಳೆಂದನು. 4ನೆಯದು ನರಸಿಂಹ ಅವತಾರದ ಕಥೆಯು. ಹಿರಣ್ಯಾಕ್ಷನ ತಾಯಿಯಾದ ದಿತಿಯ ತನ್ನ ಮಗನಾದ ಹಿರಣ್ಯಾಕ್ಷನು ವರಹಾರೂಪಧಾರಿಯಾದ ವಿಷ್ಣುವಿನಿಂದ ಮಡಿದ ಸುದ್ದಿಯನ್ನು ಕೇಳಿ ಸಿಡಿಲು ಬಡಿದಂತಾಗಿ ಭೂಮಿಯಲ್ಲಿ ಬಿದ್ದು ಮೂರ್ಛಿತಳಾಗಿ ಪುನಃ ಎದ್ದು ಹಿರಣ್ಯಕಶಿಪುವಿಗೆ ತಿಳಿಸಿ ದುಃಖದಿಂದ ಮೈಮರೆಯಲು, ಅವ್ವ ದುಃಖಿಸಬೇಡ, ತಪಸ್ಸಿನಿಂದ ಯಾರಿಂದಲೂ ಸಾಯದ ವರವನ್ನು ಪಡೆದು ವಿಷ್ಣು ಎಲ್ಲಿದ್ದರೂ ಅವನನ್ನು ಸಂಹರಿಸುವನೆಂದು ಆಕೆಯನ್ನು ಸಮಾಧಾನಪಡಿಸಿ ಕಳುಹಿಸಿದನು. ಇತ್ತ
ಬ್ರಹ್ಮನನ್ನು ಕುರಿತು ಉಗ್ರ ತಪಸ್ಸಿನಿಂದ ಅವನನ್ನು ಮೆಚ್ಚಿಸಿ ಅವನಿಂದ ಮುಂದೆ ತೋರಿಸಿದಂಥ ವರವನ್ನು ಪಡೆದನು. ಸುರ, ನರ, ಉರಗ, ಯಕ್ಷ, ರಾಕ್ಷಸರಿಂದಲೂ ತರತರದ ಮೃಗ, ಅನೇಕ ವಿಧ ಪ್ರಾಣಿಗಳಿಂದಲೂ, ಜಲ, ಅಗ್ನಿ, ಭೂಮಿ, ಆಕಾಶ, ಹಗಲು ರಾತ್ರಿಗಳಲ್ಲಿಯೂ, ನಿದ್ರಿಸಿರುವಾಗಲೂ, ನಾನಾ ವಿಧ ಶಾಸ್ತ್ರಗಳಿಂದಲೂ, ಮಂತ್ರ, ವ್ಯಾಧಿ ಮೊದಲಾದವುಗಳಿಂದಲೂ ತನಗೆ ಮರಣವಾಗಬಾರದು. ಬಳಿಕ ಹರಿಯನ್ನು ಎಷ್ಟು ಹುಡುಕಿದರೂ ಸಿಕ್ಕಲಿಲ್ಲ. ವಿಷ್ಣುವು ಶಿವಯೋಗಿಯ ವೇಷವನ್ನು ಧರಿಸಿ ಒಂದು ಕಡೆ ಕುಳಿತಿದ್ದನು. ಹಿರಣ್ಯಕಶಿಪು ಶಿವಯೋಗಿಯನ್ನು ಕಂಡು, ಶಿವಯೋಗಿಗಳೇ, ತಾವು ತ್ರಿಕಾಲಜ್ಞಾನಿಗಳು, ಹರಿಯು ಎಲ್ಲಿದ್ದಾನೆ ನಿಮಗೆ ಗೊತ್ತಿದೆಯೇ ಎಂದು ಕೇಳಲು, ಕಪಟ ಶಿವಯೋಗಿ ಕಣ್ಣು ಮುಚ್ಚಿ ಸ್ವಲ್ಪ ಯೋಚಿಸಿದಂತೆ ಮಾಡಿ, ಹರಿಯು ನಿನ್ನ ಪರಾಕ್ರಮಕ್ಕೆ ಹೆದರಿ ಆಲೋಚಿಸಿ ನಿನ್ನ ಶರೀರದೊಳಗೆ ಸೇರಿದ್ದಾನೆಂದು ಹೇಳಿ ಶಿವಯೋಗಿಯ ವೇಷ ಬಿಟ್ಟು ಅವನ ಶರೀರದಲ್ಲಿಯೇ ಹೊಕ್ಕನು. ರಾಕ್ಷಸನು ಮೋಸ ಹೋದನೆಂದು ವ್ಯಾಸನವುಳ್ಳವನಾದನು. ಇತ್ತ ಹರಿಯು ನಾರದನನ್ನು ಕರೆದು, ಹಿರಣ್ಯಕಶಿಪುವಿನ ಹೆಂಡತಿಯು ಪರಿಶುದ್ಧಳು, ನೀನು ಅವಳಲ್ಲಿಗೆ ಹೋಗಿ ಏಕಾಂತದಲ್ಲಿ ವಿಷ್ಣುವಿನನ್ನೇ ಧ್ಯಾನಿಸುತ್ತಾ ಹಡೆಯಲು ಹೇಳೆಂದನು. ಆಕೆಯ ವಿಷ್ಣುವಿನ ಧ್ಯಾನವು ಶಿಶುವಿನ ಮೇಲೆ ಪರಿಣಮಿಸಿ ಕೇವಲ ವಿಷ್ಣು ಭಕ್ತನಾಗಿಯೇ ಜನಿಸಿದನು. ಅವನು ಮುಂದೆ ಶುಕ್ರಾಚಾರ್ಯರಿಂದ ಪ್ರಹ್ಲಾದನೆಂಬ ನಾಮವನ್ನು ಹೊಂದಿದನು. ದೊಡ್ಡವನಾದ ಮೇಲೆ ಶುಕ್ರಾಚಾರ್ಯರು ಅವನಿಗೆ ಶಿವನಾಮವನ್ನು ಎಷ್ಟು ಉಪದೇಶಿಸಿದರೂ ವಿಷ್ಣುವಿನ ನಾಮೋಚ್ಚಾರಣೆ, ವಿಷ್ಣು ಧ್ಯಾನದಲ್ಲಿ ಮಗ್ನನಾಗುತ್ತಿದ್ದನು. ಅದನ್ನು ಹಿರಣ್ಯಕಶಿಪು ತಿಳಿದು, ಮಗನೇ, ಹರಿಯು ನಮ್ಮ ಜನ್ಮ ವಿರೋಧಿಯು, ನಿಮ್ಮ ಚಿಕ್ಕಪ್ಪನನ್ನು ಕೊಂದಿರುವವನು, ಅವನನ್ನು ನೆನೆಸಬೇಡೆಂದು ಬಹು ವಿಧದಿಂದ ಹೇಳಿದರೂ ಕೇಳದಿರಲು ರಾಜನ ಅಪ್ಪಣೆಯಂತೆ ಕೈಕಾಲುಗಳನ್ನು ಕಟ್ಟಿ ಪರ್ವತದ ಮೇಲಿಂದ ಉರುಳಿಸಿದರು. ನಡು ಸಮುದ್ರದಲ್ಲಿ ಅಗ್ನಿಯಲ್ಲಿ ಹಾಕಿದರು. ಘಟಸರ್ಪಗಳಿಂದ ಕಚ್ಚಿಸಿದರು, ಕತ್ತಿಯಿಂದ ಕಡಿದರು. ಆದರೂ ಪ್ರಹ್ಲಾದನು ಹರಿಯ ಧ್ಯಾನದಲ್ಲಿಯೇ ಮಗ್ನನಾಗಿ ಸರ್ವವು ಹರಿಯ ಸ್ವರೂಪವೆಂದು ಸರ್ವಾತ್ಮಕ ಮತಿಯುಳ್ಳವನಾದ್ದರಿಂದ ಅವನಿಗೆ ಯಾವ ಅಪಾಯವೂ ಆಗಲಿಲ್ಲ. ಕಡೆಗೆ ಹಿರಣ್ಯಕಶಿಪು ತಾನೇ ಅವನನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿ, ಎಲೇ ಮಗನೇ, ನಿನ್ನ ಹರಿಯು ಎಲ್ಲಿದ್ದಾನೆ? ಅವನು ನಿನ್ನನ್ನು ಉಳಿಸಿಕೊಳ್ಳಲಿ ಎಂದು ಗರ್ಜಿಸಲು, ಅಪ್ಪ, ಹರಿಯು ನನ್ನಲ್ಲಿಯೂ ನಿನ್ನಲ್ಲಿಯೂ ಸರ್ವತ್ರ ತುಂಬಿದ್ದಾನೆ. ತನ್ನ ಭಕ್ತರನ್ನು ರಕ್ಷಿಸಲು ಸಿದ್ಧನಿರುತ್ತಾನೆ. ಈ ಉಕ್ಕಿನ ಕಂಬದಲ್ಲಿರುವನೇ, ಅಲ್ಲಿ ಹರಿಯನ್ನು ತೋರಿಸಿದರೆ ಸರಿಯಾಯಿತು. ಇಲ್ಲದಿದ್ದರೆ ನಿನ್ನನ್ನು ಕಡೆದು ತುಂಡರಿಸುವೆನು. ಆಗ ಹರಿಯು ತನ್ನ ಭಕ್ತನಾಗುವ ಕಷ್ಟವನ್ನು ಸಹಿಸದೆ ಉಕ್ಕಿನ ಕಂಬವನ್ನು ಕೋಟಿ ಸಿಡಿಲು ಬಡಿದಂತೆ 2 ಭಾಗ ಮಾಡಿ ಸೀಳಿ ಕಂಠದಿಂದ ಮೇಲೆ ಸಿಂಹಾಕಾರವೂ ಕೆಳಗೆ ಮನುಷ್ಯಾಕಾರವಾಗಿ ನರಸಿಂಹ ರೂಪವನ್ನು ಧರಿಸಿ ನಿಲ್ಲಲು, ಆ ಶಬ್ದಕ್ಕೆ ಹಿರಣ್ಯಕಶಿಪು ಹೆದರಿ ಕೆಳಗೆ ಬಿದ್ದು ಮೂರ್ಛಿತನಾದನು. ಆ ಬಳಿಕ ನರಸಿಂಹನು ಹಗಲು ಇರುಳುಗಳಲ್ಲದ ಸೂರ್ಯನು ಅರ್ಧ ಮುಳುಗಿದ ವೇಳೆಯಲ್ಲಿ ಹಿರಣ್ಯಕಶಿಪನ್ನು ಎತ್ತುಕೊಂಡು ಒಳಗೂ ಹೊರಗೂ ಅಲ್ಲದ ಹೊಸ್ತಲಿನ ಮೇಲೆ ಕುಳಿತು ಆಕಾಶವೂ ಭೂಮಿಯೂ ಅಲ್ಲದ ತನ್ನ ತೊಡೆಯ ಮೇಲಿಟ್ಟುಕೊಂಡು ಯಾವ ಆಯುಧವೂ ಇಲ್ಲದೆ ತನ್ನ ಉಗುರುಗಳಿಂದ ಅವನ ಹೊಟ್ಟೆಯನ್ನು ಹರಿದು ಕರುಳು ಮಾಲೆಯನ್ನು ಧರಿಸಿಕೊಂಡು ಶೋಭಿಸಿದನು. ದುಷ್ಟ ಹಿರಣ್ಯಕಶಿಪ್ಯ ಹರಿಯು ನೆನೆಸಬೇಡವೆಂದು ಮಗನನ್ನು ಪರಿಪರಿಯಿಂದ ಬಾಧಿಸುತ್ತಿರಲು ಕಂಬದಳು ನರಹರಿಯಾಗಿ ಹೊರಟು ರಕ್ಕಸನ ಹೊಟ್ಟೆಯ ಹರಿದು ಕರುಳು ಮಾಲೆಯ ಧರಿಸಿದ ಹರಿಯೇ ಈಗ ಪಾರ್ವತಿಯೂ ಕೇಳೆಂದನು. 5ನೆಯ ವಾಮನಾವತಾರದ ಕತೆ. ಪ್ರಹ್ಲಾದನು ತನ್ನ ತರುವಾಯ ತನ್ನ ಮೊಮ್ಮಗನಾದ ಬಲಿಗೆ ತನ್ನ ಅಧಿಕಾರವನ್ನೊಪ್ಪಿಸಿ ತಾನು ತಪಸ್ಸಿಗೆ ಹೋದನು. ಬಲಿಯೂ ಸಹ ವಿಷ್ಣು ಭಕ್ತನಾಗಿ ಬಹು ಧರ್ಮದಿಂದ ರಾಜಕಾರಭಾರವನ್ನು ಮಾಡುತ್ತಾ ತಪಸ್ಸಿನಿಂದ ಬ್ರಹ್ಮದೇವನನ್ನು ಮೆಚ್ಚಿಸಿ ಅವನಿಂದ 4 ವರಗಳನ್ನು ಪಡೆದುಕೊಂಡು ಕುಲಗುರುಗಳಾದ ಶುಕ್ರಾಚಾರ್ಯರನ್ನು ಇಂದ್ರನ ಬಳಿಗೆ ಹೇಳಿ ಕಳುಹಿಸಿದರು. ಏನೆಂದರೆ, ನನ್ನ ಮುತ್ತಜ್ಜನಾದ ಹಿರಣ್ಯಕಶಿಪು ಸ್ವಾತಂತ್ರ್ಯದಿಂದ ಆಳುತ್ತಿದ್ದ ತ್ರಿಲೋಕಾಧಿಪತ್ಯವನ್ನು
ಆತನು ಮಡಿದ ನಂತರ ದೇವೇಂದ್ರನು ಬಲಾತ್ಕಾರದಿಂದ ಆಳುತ್ತಾ ಬಂದಿದ್ದಾನೆ. ಆ ತ್ರಿಲೋಕಾಧಿಪತ್ಯಕ್ಕೆ ಒಡೆಯನಾಗುವ ಶಕ್ತಿ ನನ್ನಲ್ಲಿ ಬಂದಿದೆ. ಆ ತ್ರಿಲೋಕಾಧಿಪತ್ಯವನ್ನು ಬಿಟ್ಟುಕೊಡುವನೋ, ಅದಕ್ಕೆ ಒಪ್ಪದಿದ್ದರೆ ಯುದ್ಧಕ್ಕೆ ಬರುವನೋ, ಎರಡರಲ್ಲಿ ಬೇಕಾದ ಒಂದನ್ನು ತಿಳಿಸಬೇಕೆಂದು ಹೇಳಿ ಕಳುಹಿಸಲು ಬೃಹಸ್ಪತಿ ಆಚಾರ್ಯರು 1 ತಿಂಗಳಿಗೆ ಉತ್ತರ ಕೊಡುವೆನೆಂದು ಶುಕ್ರಾಚಾರ್ಯರಿಗೆ ಹೇಳಿ ಕಳುಹಿಸಿದರು. ಬೃಹಸ್ಪತಿ ಆಚಾರ್ಯರಿಂದ ಉಪದೇಶ ಹೊಂದಿ ಇಂದ್ರ ಪದವಿಯನ್ನು ಬಿಟ್ಟು ತಾಯಿಯಾದ ಅದಿತಿ ದೇವಿಯ ಬಳಿಗೆ ಬಂದು ಎಲ್ಲ ಸಂಗತಿಯನ್ನು ತಿಳಿಸಿದನು. ಆಕೆಯು ಅತಿ ದುಃಖಿತಳಾಗಿ ಪ್ರಾಣಪ್ರಿಯನಾದ ಕಶ್ಯಪ ಮುನಿಗಳಿಗೆ ನಮಿಸಿ ವಿಜ್ಞಾಪಿಸಿಕೊಂಡಳು. ಕಶ್ಯಪನು ವಿಷ್ಣುವಿನನ್ನು ಕುರಿತು ತಪಸ್ಸಿನಿಂದ ಮೆಚ್ಚಿಸಿಕೊಂಡು ವಿಷ್ಣುವಿಗೆ ಬೇಡಿಕೊಂಡನು. ನೀನು ಅದಿತಿಯ ಗರ್ಭಸಂಭೂತನಾಗಿ ಇಂದ್ರನಿಗೆ ಸಹೋದರನಾಗಿ ಉಪೇಂದ್ರನೆನ್ನಿಸಿಕೊಂಡು ಪ್ರಸಿದ್ಧನಾಗಿರುವಿ. ಹೀಗಿರುವಲ್ಲಿ ಬಲಿ ಚಕ್ರವರ್ತಿಯು ಕಿತ್ತುಕೊಂಡಿರುವ ಇಂದ್ರ ಪದವಿಯನ್ನು ತಿರುಗಿ ಆತನಿಂದ ತಕ್ಕೊಂಡು ನಿನ್ನ ಪ್ರಿಯ ಸಹೋದರನಿಗೆ ಕೊಟ್ಟು ನಿನ್ನ ಅಪ್ಪಣೆಯೇ ನೆಲೆಯಾಗಿ ನಿಲ್ಲುವಂತೆ ಮಾಡಿ ಕೊಳ್ಳುವನಾಗು. ನಾನು ನಿನಗೆ ವಿಶೇಷವಾಗಿ ಹೇಳಿಕೊಳ್ಳಬೇಕೇ? ಈ ಕೆಲಸ ನಿನ್ನದಲ್ಲವೇ ಎಂದು ಬೇಡಿಕೊಂಡನು. ಅದಕ್ಕೆ ವಿಷ್ಣು ಅವನಿಗೆ ಅಭಯವನ್ನು ಕೊಟ್ಟು ಅದಿತಿಯ ಗರ್ಭವನ್ನು ಹೊಕ್ಕು ವಾಮನನಾಗಿ ಜನಿಸಿದನು. ವಾಮನನು ಗಜ ಪ್ರಮಾಣದ ಎತ್ತರವುಳ್ಳವನಾಗಿ ಕೈಯಲ್ಲಿ ಒಂದು ಚಿಕ್ಕ ಗಿಂಡಿಯನ್ನು ತಕ್ಕೊಂಡು ತಾಯಿಗೆ ನಮಿಸಿ ಬಲೀಂದ್ರನ ಬಳಿಗೆ ಹೋಗುವುದಕ್ಕೆ ಹೊರಟನು. ಅಷ್ಟರಲ್ಲಿ ಬಲಿಯು ವಿಷ್ಣುವಿನ ಧ್ಯಾನದಲ್ಲಿ ಕಾಲ ಕಳೆಯುವ ಸಮಯದಲ್ಲಿ ವಾಮನನು ಅಲ್ಲಿಗೆ ಹೋಗಲು ಬಲೀಂದ್ರನು ಆತನ ಅಮಾನುಷ ತಪಸ್ಸನ್ನು ನೋಡಿ ಭಯದಿಂದ ಬೇಗನೆದ್ದು ಸಾಷ್ಟಾಂಗದಿಂದ ನಮಿಸಿ ಅತ್ಯಂತ ಆದರದಿಂದ ಸತ್ಕರಿಸಿದನು. ಆಗ ಶುಕ್ರಾಚಾರ್ಯರು ಬಂದು ಬಲೀಂದ್ರನ ಕಿವಿಯಲ್ಲಿ, ಈತನು ಮಹಾಮಾಯಾವಿಯಾದ ವಿಷ್ಣುವು ನಿನ್ನ ತ್ರೈಲೋಕ್ಯಪತ್ಯವನ್ನು ತಿರುಗಿ ಇಂದ್ರನಿಗೆ ಕೊಡಿಸುವ ಉದ್ದೇಶದಿಂದ ಬಂದಿದ್ದಾನೆ. ಅವನು ಏನಾದರೂ ಬೇಡಿದರೆ ಕೊಡುತ್ತೇನೆಂದು ಹೇಳಬಿಡಬೇಡ ಎಂದು ಹೇಳಿದನು. ಅದಕ್ಕೆ ಬಲೀಂದ್ರನು, ಗುರುಗಳಾದವರು ಹೀಗೆ ಹೇಳಬಹುದೇ? ನನ್ನೊಡೆಯನಾದ ಮಹಾವಿಷ್ಣುವು ಪ್ರತ್ಯಕ್ಷವಾಗಿ ಬಂದು ಕೇಳಿದರೆ ಆ ಶಾಶ್ವತವಾದ ತ್ರಿಲೋಕಪತ್ಯವನ್ನಷ್ಟೇ ಏಕೆ, ನನ್ನ ದೇಹ ಸಹಿತ ಸರ್ವಸ್ವವನ್ನೂ ಆತನಿಗೆ ಒಪ್ಪಿಸಿಬಿಡುವೆನೆಂದು ಹೇಳಿ ವಾಮನನನ್ನು ಕುರಿತು, ಸ್ವಾಮಿ, ತಮ್ಮ ಬೇಡಿಕೆಯನ್ನು ಸಂತೋಷದಿಂದ ಕೇಳಬಹುದೆಂದನು. ವಾಮನನು ತಾನು ತಪಸ್ಸು ಮಾಡುವುದಕ್ಕೆ ತನ್ನ 3 ಪಾದ ಭೂಮಿಯನ್ನು ಕೇಳಿದನು. ಅದಕ್ಕೆ ಒಪ್ಪಿಕೊಂಡು ನೀರು ಬಿಟ್ಟನು. ನಂತರ ವಾಮನನು ಮಹತ್ತರ ರೂಪವನ್ನು ಧರಿಸಿ 1 ಪಾದದಿಂದ ಭೂಮಂಡಲವು ಮತ್ತೊಂದು ಪಾದದಿಂದ ಆಕಾಶವು ತುಂಬಿ ಹೋಯಿತು. ಇನ್ನೊಂದೆಲ್ಲಿಡಲಿ ಎಂದು ಕೇಳಲು ತನ್ನ ಬೆನ್ನ ಮೇಲೆ ಪಾದವಿಟ್ಟು ಅಳೆದುಕೊಳ್ಳಿರೆನ್ನಲು ವಾಮನನು ಆತನ ಬೆನ್ನ ಮೇಲೆ ಪಾದವಿಟ್ಟು ಮೆಟ್ಟಿದನು. ಅಷ್ಟು ಹೊತ್ತಿಗೆ ವಿಷ್ಣು ವಿಶ್ವಕರ್ಮದಿಂದ ಒಂದು ದಿವ್ಯ ಅರಮನೆಯನ್ನು ತಯಾರಿಸಿದನು. ವಿಷ್ಣು ತನ್ನ ನಿಜರೂಪದಿಂದ ಬಲಿಗೆ ದರ್ಶನ ಕೊಟ್ಟು ಅಪ್ಪಿಕೊಂಡು ಮಹಾಸುಂದರ ರಾಜಾಲಯದ ಒಳಗೆ ಕರೆದುಕೊಂಡು ಹೋಗಿ ದಿವ್ಯ ಸಿಂಹಾಸನದಲ್ಲಿ ಕುಳ್ಳರಿಸಿ ಆತನಿಗೆ ಮುಂದಣ ಇಂದ್ರ ಪದವಿಯ ಪಟ್ಟಾಭಿಷೇಕವನ್ನು ಮಾಡಿಸಿ ತರುವಾಯ ಇಂದ್ರನನ್ನು ಕರೆಸಿ ಆತನಿಗೆ ತ್ರಿಲೋಕಪತ್ಯವನ್ನು ನೇಮಿಸಿ ವೈಕುಂಠ ಲೋಕಕ್ಕೆ ಹೋದನು. ಬಲಿಯು ತ್ರೈಲೋಕ್ಯಪತ್ಯವನ್ನು ಹೊಂದಬೇಕೆಂಬ ಗರ್ವದಿಂದಿರಲು ಹರಿಯು ವಾಮನ ಅವತಾರದಿಂದ ಒಬ್ಬನೇ ಬಲಿಯ ಬಳಿಗೆ ಹೋಗಲು ಅವನನ್ನು ಸರ್ವ ಸಂಭ್ರಮದಿಂದ ಸತ್ಕರಿಸಿ ಬೇಕಾದುದನ್ನು ಬೇಡಿರೆನ್ನಲು ವಾಮನನು ನಗುತ್ತಾ ತೋರುವ ತನ್ನ 3 ಪಾದದ ಭೂಮಿಯನ್ನು ದಾನವಾಗಿ ಕೊಡು ಎಂದು ಕೇಳಿ ಪಾದದಿಂದ ಅಳತೆ ಮಾಡಿ ಅವನ ಗರ್ವನಾಶ ಮಾಡಿ ನೆಲಕ್ಕೆ ತುಳಿದ ವಾಮನನೇ ಈ ಪಾರ್ವತಿಯು ಕೇಳೆಂದನು. 6ನೆಯದು ಪರಶುರಾಮಾವತಾರದ ಕಥೆಯು. ವಿಷ್ಣುವಿನ ಆಯುಧವಾದ ಸುದರ್ಶನ ಚಕ್ರವು ಮನಸ್ಸಿನಲ್ಲಿ ಈ ವಿಷ್ಣುವು ಮಧುಕೈಟಭರನ್ನು ಜಯಿಸಿ ದೈತ್ಯರೆನ್ನಿಸಿಕೊಂಡಿದ್ದಕ್ಕೆ ತನ್ನ ಸಹಾಯವಿಲ್ಲದಿದ್ದರೆ ದೈತ್ಯರನ್ನು ಹೇಗೆ ಗೆದಿಯುತ್ತಿದ್ದನೆಂದು ಗರ್ವವುಳ್ಳದ್ದಾಗಿತ್ತು.
ಇದನ್ನು ವಿಷ್ಣುವು ತಿಳಿದು, ಎಲೆ ಮಹಾಬಲಶಾಲಿಯಾದ ಚಕ್ರರಾಜನೇ, ಸಮಸ್ತ ದೈತ್ಯರನ್ನು ಸಂಹರಿಸಿದ್ದು ನಿನ್ನ ಶಕ್ತಿಯಿಂದಲೋ ಅಥವಾ ನನ್ನ ಶಕ್ತಿಯಿಂದಲೋ ಇದನ್ನು ಪರೀಕ್ಷಿಸುವುದಕ್ಕಾಗಿ ನಿನ್ನ 1000 ಅಲಕುಗಳನ್ನು 1000 ತೋಳುಗಳನ್ನಾಗಿ ಮಾಡಿಕೊಂಡು ಕ್ಷತ್ರಿಯ ಸಾರ್ವಭೌಮನಾಗಿ ಕರ್ತುವೀರಾರ್ಜುನನಾಗಿ ಸುಖದಿಂದಿರು. ನಾನು ಒಬ್ಬ ಮುನಿಗೆ ಮಗನಾಗಿ ಹುಟ್ಟಿ ಯಾವುದೋ ಒಂದು ಕಾರಣದಿಂದ ನಮ್ಮಿಬ್ಬರಿಗೆ ವಿರುದ್ಧ ಉಂಟಾಗಿ ಯುದ್ಧದಲ್ಲಿ ಯಾರಿಗೆ ಜಯವಾಗುವುದೋ ಅವರೇ ಶಕ್ಯರೆಂದು ತಿಳಿಯ ಬರುವುದು ಎಂದೆನಲು ಚಕ್ರರಾಜನು ಒಡಂಬಟ್ಟನು. ಜಮದಗ್ನಿಯ ಮಗನಾದ ರಾಮನು ಬ್ರಹ್ಮಕ್ಷೇತ್ರದಲ್ಲಿ ಹುಟ್ಟಿದವನಾಗಿ ಕ್ಷತ್ರಿಯ ಮಂತ್ರೋದಕ ಪ್ರಭಾವದಿಂದ ಜಗದೇಕ ವೀರನೆನಿಸಿಕೊಂಡೆಂಬ ಬುದ್ಧಿಯಿಂದ ತಪಸ್ಸು ಮಾಡಿ ಪರಮೇಶ್ವರನನ್ನು ಮೆಚ್ಚಿಸಿ ಅವನಿಂದ ಧನುರ್ವಿದ್ಯೆಯನ್ನು ಕಲಿತು ಅವನ ಸೇವೆಯನ್ನು ಮಾಡುತ್ತಿರಲು ಶಿವನು ಇವನ ಗುಣಗಳಿಗೂ ಧನುರ್ವಿದ್ಯೆಗೂ ಮೆಚ್ಚಿ ಒಂದು ಕೊಡಲಿಯನ್ನು ಕೊಟ್ಟು ಆ ಆಯುಧವನ್ನು ಸದಾ ಧರಿಸಿಕೊಂಡು ಪರಶುರಾಮನೆಂದು ಹೆಸರಿನಿಂದ ಜಗದ್ವಿಖ್ಯಾತನಾಗಿ ಬಾಳೆಂದು ಕಳುಹಿಸಿದನು. ಕರ್ತೃವೀರಾರ್ಜುನನು ದಿಗ್ವಿಜಯಾರ್ಥವಾಗಿ ಹೊರಟು ತಿರುಗಿ ಬರುವಾಗ ಜಮದಗ್ನಿಯ ಆಶ್ರಮದಲ್ಲಿ ಸತ್ಕಾರ ಹೊಂದಿ ತೃಪ್ತನಾದ. ಕರ್ತೃವೀರರು ಇದೆಲ್ಲವೂ ಕಾಮಧೇನುವಿನ ಸಾಮರ್ಥ್ಯವು ಎಂದು ಅದನ್ನು ತನಗೆ ಬಿಟ್ಟುಕೊಡು ಎಂದು ಕೇಳಿದನು. ಜಮದಗ್ನಿಯು ಅದು ತಪಸ್ಸಿನ ಫಲವಾಗಿ ಬಂದಿರುವುದು, ಕೊಡಲಿಕ್ಕಾಗುವುದಿಲ್ಲವೆನ್ನಲು ಬಲಾತ್ಕಾರದಿಂದ ಅದನ್ನು ತಾನೇ ತೆಗೆದುಕೊಂಡು ತನ್ನ ಪಟ್ಟಣಕ್ಕೆ ಒಯ್ದನು. ಇತ್ತ ದರ್ಬೆಯನ್ನು ತರಲು ಅರಣ್ಯಕ್ಕೆ ಹೋಗಿದ್ದ ಪರಶುರಾಮನು ತಿರುಗಿ ಬಂದ ನಂತರ ಗೋವು ಇಲ್ಲಿದ್ದನ್ನು ನಡೆದ ಸಂಗತಿಯನ್ನು ತಿಳಿದು ಕರ್ತುವೀರಾರ್ಜುನನ ಪಟ್ಟಣಕ್ಕೆ ಹೋಗಿ ಸಮೋಪಾಯವನ್ನು ಹೇಳಲು ಕೇಳದಿರಲು ಅವನೊಡನೆ ಯುದ್ಧ ಮಾಡಿ ಕೊಡಲಿಯಿಂದ ಅವನ ಸಹಸ್ರಬಾಹುವನ್ನು ತಲೆಯನ್ನು ಕತ್ತರಿಸಲು ಪ್ರಾಣ ಬಿಟ್ಟನು. ಚಕ್ರರಾಜನು ಕರ್ತುವೀರಾರ್ಜುನನ ಜನ್ಮವನ್ನು ನೀಗಿ ಅಹಂಕಾರ ಶೂನ್ಯನಾಗಿ ವೈಕುಂಠಕ್ಕೆ ಹೋಗಿ ಮಹಾವಿಷ್ಣುವಿಗೆ ನಮಿಸಿ, ಮಹಾತ್ಮನೇ, ನಾನು ಅಲ್ಪನು, ದುರಂಕಾರಿಯು, ನನ್ನ ಅಪರಾಧವನ್ನು ಕ್ಷಮಿಸಿ ರಕ್ಷಿಸಬೇಕೆಂದು ಬೇಡಿಕೊಳ್ಳಲು ಕರುಣಾಳುವಾದ ವಿಷ್ಣುವು ಅವನ ಅಪರಾಧವನ್ನು ಮನ್ನಿಸಿ ಮೊದಲಿನಂತೆ ಆ ಚಕ್ರವನ್ನು ತನ್ನ ಬಲಗೈಯಲ್ಲಿ ಧರಿಸಿಕೊಂಡು, ಇದು ಸುದರ್ಶನ ಚಕ್ರದ ಅಹಂಕಾರ ನಿರಾಸನಕ್ಕಾಗಿ ಮಾಡಿದ ಅವತಾರವು, ಅಹಂಕಾರವು ತರವಲ್ಲ, ಕಾಮಧೇನುವು ಕೊಡು ಕೊಡು ಎಂದೇ ಕರ್ತುವೀರಾರ್ಜುನನು ಅಜ್ಞಾನದಿಂದ ಜಮದಗ್ನಿಯನ್ನು ಕೊಲ್ಲಲು ಆಗ ಅರಸನ 1000 ಭುಜಗಳನ್ನು ಪರಶುವಿನಿಂದ ಕಡಿದು ಪರಶುರಾಮನೆನಿಪ ಪಾರ್ವತಿಯೇ ಕೇಳೆಂದನು. 7ನೆಯದು ರಾಮಾವತಾರದ ಕಥೆಯು. ವಿಷ್ಣುವಿನ ದ್ವಾರಪಾಲಕರಾದ ಜಯವಿಜಯರು ವಿಶ್ವವಸು ಎಂಬ ಮಹಾಮುನಿಯು ಕೈಕಸೆ ಎಂಬ ಸ್ತ್ರೀಯಳಿಂದ 2ನೆಯ ಜನ್ಮದಲ್ಲಿ ರಾವಣ ಕುಂಭಕರ್ಣರಾಗಿ ಜನಿಸಿದರು. ರಾವಣನು ಬ್ರಹ್ಮದೇವನನ್ನು ತಪಸ್ಸಿನಿಂದ ಮೆಚ್ಚಿಸಿ ತಮಗೆ ದೇವತೆಗಳಿಂದಲೂ ದೈತ್ಯರಿಂದಲೂ ಮರಣವಾಗಬಾರದೆಂಬ ವರವನ್ನು ಪಡೆದಿದ್ದನು. ಲಂಕಾ ನಗರದಲ್ಲಿ ವಾಸವಾಗಿದ್ದನು. ಇತ್ತ ಭೂಲೋಕದಲ್ಲಿ ದಶರಥ ರಾಜನು ಪುತ್ರ ಸಂತಾನವಿಲ್ಲದೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಲು ಆಗ ಮೊದಲು ದುಷ್ಟ ಶಿಕ್ಷಾರ್ಥವಾಗಿ ಭೂಲೋಕದಲ್ಲವತರಿಸಬೇಕೆಂದು ವಿಷ್ಣುವು ದಶರಥನ ಹಿರಿಯ ಹೆಂಡತಿಯಾದ ಕೌಶಲ್ಯ ಗರ್ಭದಲ್ಲಿ ರಾಮನೆಂದು, 2ನೆಯ ಹೆಂಡತಿ ಸುಮಿತ್ರೆಯಲ್ಲಿ ಅವಳಿ ಮಕ್ಕಳಾಗಿ ಲಕ್ಷ್ಮಣ ಶತ್ರುಘ್ನರೆಂದು, 3ನೆಯ ಹೆಂಡತಿ ಕೈಕೆಯ ಗರ್ಭದಲ್ಲಿ ಭರತನೆಂದು ಅವತರಿಸಿದರು. ಮಿಥಿಲಾ ನಗರಾಧಿಪತಿಯಾದ ಜನಕರಾಜನು ಯಜ್ಞಕ್ಕಾಗಿ ಭೂಮಿಯನ್ನು ಉಳುತ್ತಿರಲು ನೇಗಿಲ ಸಾಲಿನಲ್ಲಿ ಸಿಕ್ಕಿದ್ದರಿಂದ ಸೀತೆ ಎಂಬ ಅನ್ವರ್ಥಕ ನಾಮವನ್ನು ಹೊಂದಿದ ಕನ್ಯಾರತ್ನವನ್ನು ಸ್ವಯಂವರದಲ್ಲಿ ಶಿವ ಧನಸ್ಸನ್ನು ಎತ್ತಿದ ರಾಮನಿಗೆ ಕೊಟ್ಟು ವಿವಾಹವನ್ನೆಸಗಿದನು. ರಾಮನಿಗೆ ಪಟ್ಟಾಭಿಷೇಕ ಸಮಯದಲ್ಲಿ ಕೈಕೆಯ ವಚನಾನುಸಾರ ರಾಮನಿಗೆ 14 ವರ್ಷ ವನವಾಸ ಪ್ರಾಪ್ತಿಯಾಯಿತು. ರಾಮ, ಲಕ್ಷ್ಮಣ, ಸೀತೆ ಮೂವರು ಅರಣ್ಯಕ್ಕೆ ತೆರಳಿದರು. ಮುಂದೆ ಶೂರ್ಪನಖಿ ಎಂಬ ತಂಗಿಯ ಮಾತನ್ನು ಕೇಳಿ ರಾವಣನು ರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ಸೀತೆಯನ್ನು ಕದ್ದೊಯ್ದನು. ರಾಮಾಯಣದ ಕಥೆಯು ಪ್ರಸಿದ್ಧವಾಗಿರುವುದರಿಂದ ಅದನ್ನು ಹೆಚ್ಚಿಗೆ ವಿವರಿಸುವುದಿಲ್ಲ.
ರಾವಣನು ಸೀತೆಯನ್ನು ತಕ್ಕೊಂಡು ಹೋದುದಕ್ಕಾಗಿ ದಶರಥನ ಮಗನಾದ ರಾಮನು ಹನುಮಂತ ಮೊದಲಾದ ಮಂಗಗಳ ಬಲದೊಡನೆ ಸೇತುವೆಯನ್ನು ಕಟ್ಟಿ ಸಮುದ್ರವನ್ನು ದಾಟಿ ರಾಕ್ಷಸರನ್ನು ಪ್ರಖ್ಯಾತ ರಾವಣ ಕುಂಭಕರ್ಣರನ್ನು ಸಂಹರಿಸಿ ಅಯೋಧ್ಯೆಯನ್ನು ಚೆನ್ನಾಗಿ ಆಳಿದ ರಾಮನು ಈ ಪಾರ್ವತಿಯೇ ಕೇಳೆಂದನು. 8ನೆಯದು ಕೃಷ್ಣಾವತಾರದ ಕಥೆಯು. ಜಯ ವಿಜಯರು 3ನೆಯ ಜನ್ಮದಲ್ಲಿ ಶಿಶುಪಾಲ ದಂತವಕ್ರರೆಂಬ ಹೆಸರಿನಿಂದ ಹುಟ್ಟಿದರು. ದ್ವಾರಕಾದಿತ್ಯ ತಾಯಿ ತಂದೆಗಳಾದ ದಿತಿಯು ಕಶ್ಯಪನು ವರುಣನ ಶಾಪದಿಂದ ವಾಸುದೇವನೆಂದು ದೇವಕೀ ದೇವಿ ಎಂದು ಹುಟ್ಟಿ ಭೂಲೋಕದಲ್ಲಿ ಗಂಡ ಹೆಂಡಿರಾಗಿರುವರು. ವಿಷ್ಣುವು ಮೊದಲು ಅವರನ್ನು ಕುರಿತು ನಾನು ನಿಮಗೆ ಮಗನಾಗಿ ಹುಟ್ಟುವೆನೆಂದು ವರವನ್ನು ಕೊಟ್ಟ ಪ್ರಕಾರ ಅವರಿಗೆ ಮಗನಾಗಿ ಹುಟ್ಟಿ ಕಂಸಾದಿ ದುಷ್ಟರನ್ನು ಕೊಲ್ಲುವನು. ಹೀಗೆ ಬ್ರಹ್ಮನಿಗೂ ಭೂದೇವಿಗೂ ಅಭಯವನ್ನಿತ್ತು ಅವರನ್ನು ಕಳುಹಿಸಿದನು. ಆಕಳುಗಳನ್ನು ರಕ್ಷಿಸುತ್ತಾ 16,000 ಗೋಪಿಕಾ ಸ್ತ್ರೀಯರನ್ನು ಕೂಡಿಕೊಂಡಿದ್ದು ಮಾವ ಕಂಸ, ನರಕಾಸುರ, ಶಿಶುಪಾಲ, ದಂತವಕ್ರರನ್ನು ಸಹೋದರಿಯರ ಗಂಡಂದಿರಾದ ಕುರುವಂಶರನ್ನು ಸಂಹರಿಸಿ ಧರ್ಮರಾಜ ಭೀಮಾರ್ಜುನರನ್ನು ಸಂರಕ್ಷಿಸಿದ ದೇವಕಿಯ ಮಗನಾದ ಕೃಷ್ಣನೇ ಈ ಪಾರ್ವತಿಯು ಕೇಳೆಂದನು. 9ನೆಯದು ಬೌದ್ಧಾವತಾರದ ಕಥೆಯು. ತಾರಕಾಸುರನ ಮಕ್ಕಳಾದ ತಾರಕಾಕ್ಷ, ಕಮಲಾಕ್ಷ, ವಿದ್ಯೋನ್ಮಾಲ ಎಂಬ 3 ಬ್ರಹ್ಮನನ್ನು ಕುರಿತು ಬಹು ತಪಸ್ಸಿನಿಂದ ಅವನನ್ನು ಮೆಚ್ಚಿಸಿ, ಬ್ರಹ್ಮನೇ, ಮೊದಲನೆಯದು ನಮಗೆ ಅಮರತ್ವ ಉಂಟಾಗಬೇಕು. 2ನೆಯದು ದೇವಾನುದೇವತೆಗಳೆಲ್ಲ ನಮಗೆ ಸೇವಕರಾಗಿರಬೇಕು. 3ನೆಯದು ನಮ್ಮ ವಾಸಕ್ಕೆ ಯೋಗ್ಯವಾದ ಯಾರಿಂದಲೂ ಜಯಿಸಲಶಕ್ಯವಾದ 3 ಪುರಗಳು ಆಕಾಶ ಮಾರ್ಗದಲ್ಲಿರಬೇಕು. ಈ 3 ವರವನ್ನು ಬೇಡಿಕೊಂಡರು. ಬ್ರಹ್ಮನು, ನಿಮ್ಮ ಇಚ್ಛೆಯಂತೆ ಆಕಾಶದಲ್ಲಿ 3 ಪಟ್ಟಣಗಳಾಗುವವು. ಮಹಾಶೂರರಾದ ನೀವು ಇಂದ್ರಾದಿ ದೇವತೆಗಳಿಂದ ಸೇವೆ ಮಾಡಿಸಿಕೊಳ್ಳಿರಿ. ತಮ್ಮ ದಿವ್ಯ ಪಟ್ಟಣಗಳು 1000 ವರ್ಷಗಳಿಗೊಂದು ಸಾರಿ ಒಂದು ಸ್ಥಾನದಲ್ಲಿ ಕೂಡುವವು. ಆ ವೇಳೆಯಲ್ಲಿ ಯಾವ ಮಹಾತ್ಮನು ನಿಮ್ಮ 3 ಪುರಗಳನ್ನು ಒಂದೇ ಬಾಣದಿಂದ ಕಡಿದು ಹಾಕುವನೋ ಆ ಸಮಯದಲ್ಲಷ್ಟೇ ನಿಮಗೆ ಮರಣವಾಗುವುದಲ್ಲದೆ ಬೇರೆ ಯಾವುದರಿಂದಲೂ ನಿಮಗೆ ಮರಣವಾಗುವುದಿಲ್ಲ. ಹೋಗಿರಿ ಎಂದು ಕಳುಹಿಸಿದನು. ರಾಕ್ಷಸರು ಇಂದ್ರಾದಿ ದೇವತೆಗಳನ್ನೆಲ್ಲ ಬಡಿದು ಅವರನ್ನು ಸೇವಿಸಿಕೊಳ್ಳುತ್ತಾ ಪ್ರಬಲರಾದರು. ದೇವತೆಗಳು ಶಂಕರನಿಗೆ ಮೊರೆಯಿಡಲು ಆಗ ಶಂಕರನು ಅಂದನು, ಎಲೆ ದೇವತೆಗಳಿರ, ತಾರಕನ ಮಕ್ಕಳು ವೇದೋಕ್ತ ಕರ್ಮಗಳನ್ನು ತಪ್ಪದೇ ಮಾಡುತ್ತಾ ಪರಿಶುದ್ಧರಾಗಿರುವರು. ಅವರ ಹೆಂಡಂದಿರು ಪತಿವೃತೆಯರು. ಹೀಗಿರುವಾಗ ಸಂಹರಿಸುವುದು ಹೇಗೆ? ವಿಷ್ಣುವಿನ ಬಳಿಗೆ ಹೋಗಿರೆಂದನು. ಅವರು ವಿಷ್ಣುವಿನ ಬಳಿಗೆ ಬಂದು ಶಂಕರನ ನುಡಿಯನ್ನು ತಿಳಿಸಲು ಕರುಣಾಳವಾದ ಹರಿಯು ಬೌದ್ಧಾವತಾರವನ್ನು ತಾಳಿ ಯುಕ್ತಿಯಿಂದ ಸ್ವಾಗತ ಶಾಸ್ತ್ರ ರಚಿಸಿ ರಕ್ಕಸರ ಪಟ್ಟಣಗಳಿಗೆ ಹೋಗಿ ಅವರಿಗೆ ನಂಬಿಕೆಯಾಗುವಂತೆ ಬೋಧಿಸಲು ವೇದೋಕ್ತ ಕರ್ಮಗಳನ್ನು ಬಿಟ್ಟು ಸ್ವಾಗತ ಕರ್ಮಗಳನ್ನು ಕೈಗೊಂಡು ತಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆಯಹತ್ತಿದರು. ತ್ರಿಪುರವು ಕೆಟ್ಟಿತು. ಆಗ ಶಿವನು ಭೂಮಿಯ ರಥವನ್ನು, ಸೂರ್ಯಚಂದ್ರರೇ ಗಾಲಿಗಳು, 4 ವೇದಗಳೇ ಕುದುರೆಗಳು, ಬ್ರಹ್ಮನೇ ಸಾರಥಿಯು, ಮೇರು ಪರ್ವತವೇ ಬಿಲ್ಲು, ಆದಿಶೇಷನೇ ಹೆದೆಯು, ವಿಷ್ಣುವೇ ಬಾಣವು, ಈ ರೀತಿ ಸಿದ್ಧ ಮಾಡಿಕೊಂಡು 3 ಪಟ್ಟಣಗಳು ಕೂಡಿದ್ದಾಗೆ ಆ ಪಟ್ಟಣಗಳನ್ನು ಸುಟ್ಟು ದೇವತೆಗಳನ್ನು ರಕ್ಷಿಸಿದರು. ಶಿವನು ತ್ರಿಪುರ ರಾಕ್ಷಸರೊಡನೆ ಯುದ್ಧ ಮಾಡುತ್ತಿರಲು ತ್ರಿಪುರದಲ್ಲಿ ಸತ್ತ ಅರಸರು ಆ ರಾಕ್ಷಸರ ಸ್ತ್ರೀಯರ ಪತಿವ್ರತದ ಪ್ರಭಾವದಿಂದ ಪುನಃ ಹುಟ್ಟುತ್ತಿರಲು ತ್ರಿಪುರ ಮಧ್ಯದಿ ಸ್ತ್ರೀಯರ ಜಲಕ್ರೀಡೆಯಾಡುವ ಸರೋವರದ ಸಮಯದಲ್ಲಿ ಬೌದ್ಧಾವತಾರದ ಅತಿ ಸುಂದರ ರೂಪದಿಂದ ದಿಗಂಬರನಾಗಿ ನಿಲ್ಲಲು ತ್ರಿಪುರ ಸ್ತ್ರೀಯರು ಕಂಡು ಮೋಹಿಸಲು ತ್ರಿಪುರ ಕೆಟ್ಟಿತು. ತ್ರಿಪುರಗಳನ್ನು ಶಿವನು ಸುಟ್ಟನು. ಬಹು ಬಲವುಳ್ಳ ಬೌದ್ಧನೇ, ಈ ಪಾರ್ವತಿಯು ಕೇಳೆಂದನು. ಕಲಿಯುಗದ ಅಂತ್ಯದಲ್ಲಿ ಭೂಲೋಕದೊಳಗೆ ದುಷ್ಟ ಜನರು ಪ್ರಬಲರಾಗಿ ದುಷ್ಕರ್ಮದಲ್ಲಿಯೂ ಪ್ರವೃತ್ತರಾಗಿರಲು ವಿಷ್ಣುವು ಒಬ್ಬ ಬ್ರಾಹ್ಮಣನಿಗೆ ಕುಮಾರಭಾವದಿಂದ ಕುದುರೆಯ ಮುಖವುಳ್ಳವನಾಗಿ ಅವತರಿಸಿ ಕಲ್ಕಿ ಎಂಬ ಹೆಸರಿನಿಂದ ಕುದುರೆಯನ್ನೇರಿ ತನ್ನ ಕೈ ಕತ್ತಿಯಿಂದ ದುಷ್ಟರನ್ನು ಕಡಿದು ಶಿಷ್ಟರನ್ನು ರಕ್ಷಿಸಿ ಧರ್ಮಸ್ಥಾಪನೆಯನ್ನು ಮಾಡಿದ ಕಲ್ಕಿಯೇ ಈ ಪಾರ್ವತಿಯು ಕೇಳೆಂದನು.
ಎಲೆ ಬಸವೇಶನೇ ಕೇಳು, ದೇಹದೊಳಗೆ ದೇವಿಯ ಅವತಾರಗಳನ್ನು, ಚಕ್ರದ ಸ್ಥಾನ, ದಳ, ಬೀಜ, ವರ್ಣ, ಅಧಿಪತಿಯವರ ನಾಮವ ನಿನಗೆ ವಿಸ್ತಾರಿಸಿ ಚೆನ್ನಾಗಿ ಹೇಳುವೆನು. ದೇವಿಯ ಮಹಿಮೆಗೆ ಯಾವುದೂ ಸರಿಯಲ್ಲವೋ? ದೇವಿಯ ಚರಿತ್ರೆಯು ಅತ್ಯಂತ ಪವಿತ್ರವಾದುದು. ಆಧಾರ ಚಕ್ರಕ್ಕೆ ಮನೆಯು ಗುರುವು. 4 ದಳಗಳು, 4 ಅಕ್ಷರದ ದಿನ ಅಂತ್ಯ ಅಕ್ಷರಗಳಿರುವವು. ಅಲ್ಲಿಯ ಕಮಲ ನೀಲಿ ವರ್ಣದ್ದು. ಒಲಿದಾಡುತ್ತಾ ಪಾಶ ಅಂಕುಶಗಳನ್ನು ಧರಿಸಿರುವ ಗಣಪತಿಯು ಈ ಪಾರ್ವತಿಯು. ಅರಿವು ಆಧಾರ ಒಂದಾಗಿರುವ ಸ್ವಾದಿಷ್ಟ ಚಕ್ರಕ್ಕೆ ಸ್ಥಾನವು ಲಿಂಗ. 6 ದಳ, 6 ಅಕ್ಷರ, ಕಪ್ಪು ವರ್ಣದ ಕಮಲ, ಸದಾ ಜಪಮಣಿ ಕಮಂಡಗಳನ್ನು ಧರಿಸಿರುವ ಬ್ರಹ್ಮನು ಈ ಪಾರ್ವತಿಯು ಕೇಳೆಂದ. ಮಣಿಯ ಬೆಳಗೆನಿಪ ಮಣಿಪುರ ಚಕ್ರಕ್ಕೆ ಸ್ಥಾನವು ಹೊಕ್ಕಳು. ಹಳದಿ ವರ್ಣದ ಕಮಲಕ್ಕೆ 10 ದಳ, 10 ಅಕ್ಷರ, ಅಭಿಮಾನದಿಂದ 4 ಭುಜಗಳಲ್ಲಿ ಶಂಖ, ಚಕ್ರ, ಗದಾ, ಪಶ ಧರಿಸಿರುವ ವಿಷ್ಣುವು ಈ ಪಾರ್ವತಿಯು. ಆಶೆಯಿಲ್ಲದಿರುವ ಅನಾಹುತ ಚಕ್ರಕ್ಕೆ ಸ್ಥಾನವು ಎದೆಯು. ಬಂಗಾರ ವರ್ಣದ ಕಮಲ, 12 ದಳ, 12 ಅಕ್ಷರ, ಮಹತ್ತಾದ ಪೀನಕ, ತ್ರಿಶೂಲ, ಬ್ರಹ್ಮಕಪಾಲ ಧರಿಸಿದ ರುದ್ರನು ಈ ಪಾರ್ವತಿಯು. ಚಿಚ್ಚುಕ್ತಿಯೇ ಶಿವನು ಜೀವನೂ ಆಗಿರುವಳು. ಶಿವನಾಗಿ ಈ ಭೂಮಿಯ ಕರ್ತಳಿಕೆಯು, ಜೀವನಿಗೆ ಬದುಕುವುದಕ್ಕೆ ಕಾರಣಳು, ಜಗತ್ತನ್ನು ನಡೆಸುವ ಯಂತ್ರಳಾಗಿರುವಳು. ಹುಟ್ಟು ಸಾವನ್ನು ಹೊಂದಿ ಸುಖ ದುಃಖದಲ್ಲಿ ಬಳಲುವಳು ಈಕೆಯು. ಅತ್ಯಂತ ಪವಿತ್ರಳಾದ ಪಾರ್ವತಿಯು ಈಕೆಯು. ಈಕೆಯು ಸ್ತ್ರೀ ಪುರುಷ ನಪುಂಸಕ ಅಲ್ಲವೋ? ದೇಹ ಅವ್ಯವಯ, ಚರ್ಮ, ರಕ್ತ, ಎಲುಬುಗಳ ಇಚ್ಛಿಸುವ, ತಿಳಿಯುವ, ವರ್ತಿಸುವ ವ್ಯವಹಾರವುಳ್ಳವಳಲ್ಲ. ಸಂಕಲ್ಪ ವಿಕಲ್ಪವುಳ್ಳ ಮನವೂ ಅಲ್ಲ. ಸರ್ವಕ್ಕೂ ಆಧಾರಳಿಕೆಯೂ ಲೀಲಾ ಮಾತ್ರದಿಂದ ಎಲ್ಲವೂ ತಾನಾಗಿರುವಳು. ಎಲ್ಲವನ್ನೂ ತನ್ನಲ್ಲಡಗಿಸಿಕೊಂಡು ಅವುಗಳಿಗೆ ಸಾಕ್ಷಿಯೂ ಇರುವಳು. ಜಗದ್ರೂಪಳು, ಆಧಾರ ಅಧಿಷ್ಠಾನಳು ಈ ಪಾರ್ವತಿಯು. ಓಂ ಎಂಬ ಪ್ರಣವರೂಪಳು ಈಕೆಯು. ವೀಣಾದಿ ಅನಂತ ವಾದ್ಯಗಳು ಈಕೆಯು. ನಾದಮಗ್ನಳೂ ಈಕೆಯು. ವಾದವರುಣದ ಸ್ವರೂಪಳೂ ಈಕೆಯು. ನಾದ ಬಿಂದು ಕಲೆಯ ಸ್ವರೂಪಳೂ ಅವುಗಳಿಗೆ ಮೀರಿದವಳೂ ಈಕೆಯು. ಉತ್ಪತ್ತಿರಹಿತ, ಸರ್ವಕ್ಕೂ ಕಾರಣಳೂ ಆದ ಪರದೇವತೆಯು ಈ ಪಾರ್ವತಿಯು. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶರೂಪಳು. ಅವು ಕಾರ್ಯಗಳಾದ ಕಿವಿ, ಮೂಗು, ಕಣ್ಣು, ನಾಲಿಗೆ, ಚರ್ಮ ಎಂಬ ಪಂಚ ಜ್ಞಾನೇಂದ್ರಿಯಗಳು, ವಕ್ಕು, ಕೈ, ಕಾಲು, ಗುವ್ಯ, ಗುದಗಳೆಂಬ ಪಂಚ ಕರ್ಮೇಂದ್ರಿಯಗಳು, ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನವೆಂಬ ಪಂಚವಾಯುವುಗಳು, ಪಂಚತತ್ವಗಳೆಲ್ಲವೂ ಸಂದೇಹವಿಲ್ಲದೆ ಈಕೆಯು. ಈ ಪ್ರಪಂಚ ಮೀರಿದವರು ಈಕೆ ಈ ಪಾರ್ವತಿಯು ಕೇಳೆಂದನು. ಅಜಂಡ, ಪಿಜಂಡ, ಸ್ವದಜ, ಉದ್ಭಜಗಳೆಂಬ 4 ಪ್ರಕಾರದ ಪ್ರಾಣಿಗಳು, ಸರ್ವನಾಮ ರೂಪಗಳು, ಸರ್ವವ್ಯವಹಾರ, ಸರ್ವಪ್ರಾಣಿ, ಭೂಮಿಯ ಪಶು, ಭೂಮಿಯ ಮನುಷ್ಯನುರಜು ಮೊದಲಾದ ಕ್ಷುದ್ರ ಜೀವಿಗಳು, ಇವೆಲ್ಲವುಗಳಿಗೆ ಕಾರಣವಾದ ಮಹತ್ವವು ದೇವತೆ, ದೈತ್ಯರು, ಭೂಮಿ, ಮರ, ಪರ್ವತಗಳೆಲ್ಲವೂ ಈ ಪಾರ್ವತಿಯಾಗಿರುವಳು. ಬಸವೇಶನೇ, ಹೇಳುವವ ನಾನು, ಕೇಳುವವ ನೀನು. ಹೇಳುವ ಜ್ಞಾನವು ಕೇಳಿ ಸಂತೋಷ ಹೊಂದುವುದು. ಈಕೆಯ ಮೇಲೆ ಸೂಕ್ತ ಅವ್ಯಕ್ತ ವಸ್ತುವು, ಅಲ್ಲಾಡುವ ವ್ಯಕ್ತ ಸ್ವರೂಪವು, ಮೂಲ ಪರಬ್ರಹ್ಮವು ಈಕೆ ಈ ಪಾರ್ವತಿಯು ಕೇಳೆಂದ. ಬಸವೇಶನೇ, ಮೊದಲು ಯಾರಿಗೂ ಗೊತ್ತಿಲ್ಲದ ನಿಷ್ಕ್ರಿಯ ರೂಪನಾಗಿದ್ದೆನು. ನನ್ನನ್ನು ಮುಂದಕ್ಕೆ ತಂದ ಲೋಕಗಳಿಗೆ ದೇವರು ಮಾಡಿದರೆ ನಾನು ಹೆಚ್ಚಿನ ದೇವರಾದೆನು. ನಾನು ವಿಷ ಕುಡಿದು ಉಳಿಯುವುದುಂಟೆ? ಪಾರ್ವತಿಯ ಮಂಗಳಸೂತ್ರದ ಮಹಿಮೆಯಿಂದುಳಿದೆನು. ಒಂದು ದಿವಸ ಪಾರ್ವತಿಯು ಈ ತೋರುವುದೆಲ್ಲ ಏನೆಂದು ಕೇಳಿದಳು. ಆಗ ನಾನು ಸರ್ವವು ನನ್ನ ಮಾಯೆ ಎಂದನು.
ಆಗ ಗೌರಿಯು ಸ್ವಲ್ಪ ನಗೆಯಿಂದ ಇಂದು ಎನ್ನ ಮಾಯಿಯನ್ನು ನೋಡಿರೆಂದು ಒಂದು ಬೆರಳು ಚಿಟಿಕೆಯನ್ನು ಹಾಕಿದಳು. 10, 100, 500, 1000 ಮುಖಗಳುಳ್ಳ ಲೆಕ್ಕವಿಲ್ಲದ ಬ್ರಹ್ಮ, ರುದ್ರ, ವಿಷ್ಣುರು ತೋರಿದರು. ಅವರವರ ಹತ್ತಿರ ಇರುವ ಸೇವಕರು 20, 30 ಮೊರೆಯಿರುತ್ತಿರುವರು. ನಾನು ಹೆದರಿದೆನೆಂದು ಕೇಳೆಂದನು. ಅವರ ಮೈಕಾಂತಿ, ಅವರ ರೂಪ, ಅವರ ಆಯುಧ, ಅಲಂಕಾರ, ಶೌರ್ಯ, ಅವರ ಸಂಪತ್ತು, ಐಶ್ವರ್ಯ ಅವರದೆಲ್ಲವನ್ನೂ ಕಂಡು ಹೆದರಿ ಗದಗದನೆ ನಡುಗಲು ಪಾರ್ವತಿಯು ನಡುಗಬೇಡೆಂದು ಎನ್ನನ್ನು 2 ಕೈಗಳಿಂದ ಅಪ್ಪಿದಳು. ಆ ಮಾಯೆಯೆಲ್ಲ ಅಡಗಿತು. ಏತಕ್ಕೆ ಅಂಜಿದಿರೆಂದು ನನ್ನನ್ನು ಕೇಳಿದಳು. ಭಯಂಕರ ಆಶ್ಚರ್ಯವು ಕಾಣಲು ಎಂದನು. ನೀನು ಜಗದೊಡೆಯ, ನಿನ್ನ ಮಾಯೆಗೆ ಗಟ್ಟಿತನ ಬಿಡುವರೇ ಎಂದು ನನ್ನನ್ನು ಸಮಾಧಾನ ಮಾಡಿದಳು. ಒಂದು ದಿವಸ ಸಭೆಯೊಳಗೆ ಸರ್ವ ಋಷಿಗಳು ತಾವು ಕುಳಿತಿರಲು ರಾಮಚಂದ್ರನು ವಸಿಷ್ಠರಿಗೆ ನಮಿಸಿ ಮಾಯೆಯು ಹೇಗಿರುವುದೆಂದು ಕೇಳಿದನು. ವಸಿಷ್ಠನು ಸಂಶಯವುಳ್ಳವನಾಗಿ ಏನು ಉತ್ತರ ಕೊಡುವೆನು ಎಂದು ಮಾಯೆ ಮಿಥ್ಯೆ ಎಂದನು. ತಪ್ಪು ತಿಳುವಳಿಕೆಯಲ್ಲಿ ಮನವು ಅಡವಿಗೆ ಹೋಯಿತು. ಅಲ್ಲಿ ಒಬ್ಬ ತರುಣಿ ಶಬರಿ ಇರಲು ಆಕೆಯನ್ನು ಕೂಡಿದನು. 7-8 ಮಕ್ಕಳಾದವು. ಪುನಃ ಮನಸ್ಸು ಮೊದಲಿನಂತೆ ರಾಮನಿಗೆ ಏನುತ್ತರ ಕೊಡುವೆನೆನ್ನಲು ಆ ಬೇಡ ಸ್ತ್ರೀಯಳು ಮನದ ಸಂಗಡ ಸಭೆಗೆ ಬಂದಳು. ಎನ್ನ ಮಕ್ಕಳನ್ನು ನನ್ನನ್ನು ಬಿಟ್ಟು ನೀವಿಲ್ಲಿ ಬಂದಿರುವುದು ಇದು ಒಳ್ಳೆಯದಾಯಿತೇ? ವಸಿಷ್ಠನಿಗೆ ಬುದ್ಧಿಯು ನೀವು ಹೇಳುವಿರಯ್ಯ ಎಂದು ಶಬರಿ ಎನ್ನಲು ನುಡಿಯಲಿರುವ ಸಭೆಯಲ್ಲಿರುವವರು ಮೊದಲು ಆಶ್ಚರ್ಯಪಡುತ್ತಾ ವಸಿಷ್ಠನು ಶಬರಿಯ ಮಾಡಿಕೊಂಡಿರುವನೆಂದು ತಮ್ಮ ತಮ್ಮೊಳಗೆ ಮಾತನಾಡಿಕೊಂಡರು. ರಾಮನು ಸ್ವಲ್ಪ ನಗುತ್ತಿರಲು ವಸಿಷ್ಠನ ಮುಖವನ್ನು ಕೆಳಗೆ ತಗ್ಗಿಸಿದನು. ಆ ಮಹಾಪಾಪವೇನು? ಶಬರಿಯು ಎಲ್ಲಿ, ನಾನೆಲ್ಲಿ? ಇಬ್ಬರ ಸಂಬಂಧವೆಲ್ಲಿ? ಅಯ್ಯೋ ದೇವರೇ ಎನ್ನುತ್ತಿರಲು ಶ್ರೀರಾಮನು ದಿಟ್ಟಿಸಿ ನೋಡಲು ಆ ಬೇಡ ಸ್ತ್ರೀಯಳು ಆಕೆಯ ಮಕ್ಕಳು ಸಹಿತ ಕಾಣದಾದವು ಎಂದನು. ಬೇಡ ಸ್ತ್ರೀಯಳು ಕಾಣದಂತಾಗಲು ಬಳಿಕ ವಸಿಷ್ಠನು ರಾಮನಿಗೆ ಮಾಯೆಯು ಮಿಥ್ಯೆ ಹೀಗೆನ್ನಲು ಬಾರದು. ಆಗ ದೇವಿಯ ಮಹಿಮೆಯ ಸಮೂಹವನ್ನು ವೇದಾಂತ ವಾಕ್ಯಗಳೆಂದು ಮಾಯೆಯೇ ರಕ್ಷಿಸೆಂದು ಪಾರ್ವತಿಗೆ ಬೇಡಿಕೊಂಡನು. ಮಾಯಾ ಶಬ್ದದ ಅರ್ಥ. ವೇದಾಂತಿಗಳು ಕಲ್ಪಿಸಿದ ಬ್ರಹ್ಮ ಭಿನ್ನವಾದ ಅವಿದ್ಯೆಯು ಮಾಯೆ ಎನಿಸುವುದು. ಕಾಣಲ್ಪಡುವ ನಾಮರೂಪಗಳು, ಇಂದ್ರಜಾಲದಿಂದ ತೋರುವ ವಸ್ತುಗಳು ಮಾಯೆ ಎನಿಸುವವು. ಮಾಯಾ ಶಬ್ದಕ್ಕೆ ಇಲ್ಲದದ್ದು ಭ್ರಾಂತಿ, ಕಣ್ಣಕಟ್ಟು ಎಂದರ್ಥವನ್ನು ಲಕ್ಷ್ಯದಲ್ಲಿಡಕೊಂಡು ವಸಿಷ್ಠರು ರಾಮನ ಪ್ರಶ್ನೆಗೆ ಮಾಯೆ ಮಿಥ್ಯೆ ಎಂದು ಉತ್ತರ ಕೊಟ್ಟರು. ಶಕ್ತಿರೂಪ ಮಾಯೆ ಮಿಥ್ಯೆ ಎನ್ನುವರು ವೇದ ಬಹಿರಾಗುವವರು. ಇದಕ್ಕನುಸಾರಿಸಿ ವಸಿಷ್ಠರು ಸಭೆಯಲ್ಲಿ ಅವಮಾನಿತರಾಗಿ ಪಶ್ಚಾತ್ತಾಪ ಹೊಂದಿ ಶಕ್ತಿರೂಪ ಮಾಯೆ ಮಿಥ್ಯೆ ಎಂದದ್ದು ತಪ್ಪಾಯಿತು. ಉಪನಿಷತ್ತಿನ ವಾಕ್ಯಗಳಿಂದ ಮಾಯೆಯು ನಿತ್ಯೆ ಎಂಬುದನ್ನು ತೋರಿಸಿ ರಕ್ಷಿಸೆಂದಿರುವರು. ವಸಿಷ್ಠರು ದೇವಿಯನ್ನು ಭಜಿಸಿದರು. ಹುಟ್ಟು ಸಾವುಗಳಿಲ್ಲದವಳು, ಗುಣರಹಿತಳು, ಅವ್ಯಾವ್ಯರಹಿತಳು, ನಿಜವಾದ ಸತ್ಯ ಅರಿವಿನ ಸ್ವರೂಪಳೆ, ಶಂಭು ಸ್ವರೂಪಳೆ, ಸರ್ವಸಾಕ್ಷಿಯೇ, ಶ್ರೇಷ್ಠಳೆ, ಪೂರ್ಣ ಬ್ರಹ್ಮೆ, ಪೂರ್ಣ ಸ್ವರೂಪಳೆ, ಚಿತ್ರೂಪಳೆ, ಚಿತ್ಮಾತ್ರಳೆ, ಚಿದ್ಬಯಳೆ, 3 ರೂಪಗಳನ್ನು ಮಾಡಿದಾಕೆಯೇ ರಕ್ಷಿಸೆಂದು ಬೇಡಿದರು. ಶ್ರೀಮಂತಳು, ದರಿದ್ರಳು ಆದವಳೆ, ಅನಂತ ಶಿರವನ್ನು ಪಡೆದ ತಾಯಿಯೇ, ಗುಣಾತೀತಳೆ, ಅವ್ಯಕ್ತಳೆ, ಅತಿ ರಹಸ್ಯಳೆ, ಗುರು ಸ್ವರೂಪಳೆ, ಜಗದ್ರೂಪಳೆ, ನಾಶರಹಿತಳೆ, ಉನ್ಮಾನಿ ಎಂಬ ಯೋಗಶಕ್ತಿಯೇ, ಸರ್ವಸಾಕ್ಷಿಯೇ, ಸ್ವಾಭಾವಿಕಳೆ, ದೇಹರಹಿತಳೆ, ರಕ್ಷಿಸು ರಕ್ಷಿಸು ಎಂದು ವಸಿಷ್ಠರು ಬೇಡಿಕೊಂಡರು. ನೀಲ ಮೋಡದ ಮಿಂಚು ಆದವಳೆ, ಭತ್ತದ ಮುಳ್ಳಿನಷ್ಟಾದಳದವಳೆ, ಆದಿ ಅಂತ್ಯದಲ್ಲಿ ಸೂಕ್ಷ್ಮವಾಗಿ ಅಣು ಪರಮಾಣು ಆದವಳೆ, ತ್ರಿಮೂರ್ತಿಗಳಿಗೆ ಕಾರಣಳೆ, ಬಹುರೂಪವಾದ ವಿರಾಟ ಸ್ವರೂಪಳೆ, ರಕ್ಷಿಸು ರಕ್ಷಿಸೆಂದರು. ಮೊದಲ ಸೃಷ್ಟಿಗೆ ಉಪಾದಾನ ಕಾರಣಳೆ, ಬ್ರಹ್ಮ ಭಿನ್ನಳೆ,
ಭಾವರಹಿತ ಶುದ್ಧ ಅರಿವು ಸ್ವರೂಪಳೆ, ಪರಶಿವನ ಅರ್ಧಾಂಗಿಯೇ, ಸರ್ವಧಾರಳೆ, ಮುನಿಜನ ಹೃದಯದಲ್ಲಿದ್ದು ಹೃದಯವನ್ನು ಪ್ರಕಾಶಿಸುವವಳೆ, ದುರ್ಗೆಯೇ, ನವದುರ್ಗೆಯರ ಒಬ್ಬಳೇ, ಜಗವನ್ನು ಹುಟ್ಟಿಸುವವಳೇ, ಕಪ್ಪು ಕೊರಳುಳ್ಳವಳೇ, ಕಲ್ಪನಾ ಸಹಿತಳೆ, ಪ್ರಕಾಶ ಸಮೋಹಳೆ, ತ್ರಾಹಿ ರಕ್ಷಿಸು ಎಂದನು. ಮಧು ಮಹಿಷರ ಕೊಂದಾಕೆಯೇ, ದೇವತಾ ರೂಪಳೆ, ರಾವಣನ ಸಂಹರಿಸಿದವಳೇ, ಗರ್ವಿಷ್ಠರು ಒಂದೇ ಕಾರ್ಯಕ್ಕಾಗಿ ಬಡಿದಾಡಿದವರ ಕೊಂದಾಕೆಯೇ, ಭಾವರಹಿತಳೆ, ಬ್ರಹ್ಮನ ನಾಲಿಗೆಯಲ್ಲಿರುವವಳೇ, ಭಯಂಕರ ಬ್ರಹ್ಮಾಸ್ತ್ರ ದೈವವೇ, ಅಮೃತ ಸ್ವರೂಪಳೇ, ತಪ್ಪೆಂದನು. ಉಪನಿಷತ್ತು ಆಗಮ ಸ್ವರೂಪಳೆ, ಜಗನ್ಮಾತೆಯೇ, ಹೊರಗೆ ಜ್ಞಾನಿಯಂತೆ ತೋರುವ ಮೂಢ ರಕ್ಕಸರನ್ನು ಅಜ್ಞಾನದಿಂದ ಕೊಂದಾಕೆಯೇ, ದೊಡ್ಡಸ್ತಿಕೆಯುಳ್ಳವಳಾಗಿ ಶೋಣಿತಾಂಬರವನ್ನು ಸೀಳಿ ತಿಂದವಳೇ, ಜಗನ್ಮೋಹಿನಿಯಾಗಿ ಭಸ್ಮಾಸುರನನ್ನು ಸುಟ್ಟೆಯೋ, ಪಾಪನಾಶಕಳೇ, ತಪ್ಪೆಂದನು. ತನ್ನಲ್ಲಿ ಅತ್ಯಂತ ಪ್ರೇಮವುಳ್ಳ ಭಕ್ತರ ಪ್ರಾಣ ರೂಪಳೇ, ಭಕ್ತರ ಬಂಧುವೇ, ಭಕ್ತರ ಅಂತರಂಗದಲ್ಲಿರುವವಳೇ, ಭಕ್ತರ ಐಶ್ವರ್ಯಳೇ, ಭಕ್ತರನ್ನು ರಕ್ಷಿಸಿ ಅವರ ಆಜ್ಞೆಯಿಂದ ಅವರ ಕಾರ್ಯ ಮಾಡುವವಳೇ, ಭಕ್ತರ ಬಾಗಿಲ ಕಾಯುವವಳೇ, ಭಕ್ತರನ್ನು ಭಜಿಸುವ ಸಲುವ ಭಕ್ತ ಪ್ರೇಮಿಯೇ, ತಪ್ಪೆಂದನು. ಅವ್ಯಕ್ತವಾಗಿ ಶಿವನ ತೊಡೆಯಲ್ಲಿಯೂ ಹರಿಯ ಎದೆಯಲ್ಲಿಯೂ ಬ್ರಹ್ಮನ ನಾಲಿಗೆಯಲ್ಲಿಯೂ ಕುಳಿತಿರುವೆಯೋ, ಅವ್ಯಕ್ತವಾಗಿ ಜಗವೆಲ್ಲವೂ ಮರುಳುಗೊಳಿಸಿಯೋ, ಮಾಯೆ ಸುಳ್ಳು ಎನ್ನಲು ನನಗೆ ಶಕ್ಯವಿಲ್ಲ, ತಪ್ಪೆಂದನು. ಅವ್ಯಕ್ತದಿಂದ ಪ್ರಪಂಚ ರೂಪವಾಗಿರುವೆ, ಅವ್ಯಕ್ತವಾಗಿ ಗುರು ಶಿಷ್ಯರಾಗಿರುವಿ, ಅವ್ಯಕ್ತವಾಗಿ ಆ ಚಿಚ್ಚುಕ್ತಿ ಸ್ವರೂಪವೇ ತಾನೆಂಬ ಧ್ಯಾನಧಾರಣಿಯಾಗಿರುವೆ, ಅವ್ಯಕ್ತವಾಗಿ ನೀನು ಹೀಗಿರುತ್ತಿರಲು ನಾನೆಷ್ಟರವನು, ಮಾಯೆ ಸುಳ್ಳೆನ್ನಲು ಯೋಗ್ಯವಾಗುವುದೇ, ಬಹು ತಪ್ಪೆಂದನು. ಸತ್ಯ ಮಾಯೆಯ ಸತ್ಯವಾಗಿಯೂ ಮಿಥ್ಯ ಮಾಯೆಗೆ ಮಿಥ್ಯೆಯಾಗಿಯೂ ಇರುವೆ, ಸತ್ಯ ಮಿಥ್ಯಕ್ಕೆ ಸಾಕ್ಷಿಯಾಗಿಯೂ ಇರುವ ನಿನ್ನನ್ನರಿಯಲು ಮೂಢ ನಾನು ಏನೂ ತಿಳಿಯೆನು, ಮಿಥ್ಯೆ ಎಂದು ಹುಚ್ಚು ಆದೆನು, ತಪ್ಪೆಂದನು. ಮಾಯೆಯ ನಿಜ ಮಹಿಮೆಯ ತಿಳಿವೆನು ಎಂದರೆ ಬ್ರಹ್ಮಾದ್ಯರಿಗೆ ಸಹ ಅಸಾಧ್ಯವಾಗಿರಲು ನಿನ್ನನ್ನು ಮಿಥ್ಯೆ ಎನ್ನಲು ದುಷ್ಟ ಬುದ್ಧಿಯುಳ್ಳ ನಾನೇನು ಬಲ್ಲೆನು, ತಿಳಿಯಲಾರೆ. ಇನ್ನು ಮಕ್ಕಳನ್ನು ಕೂಡಿಕೊಂಡು ಬಂದು ನನ್ನ ಮರ್ಯಾದೆಯನ್ನು ತೆಗೆದುಕೊಂಡಿಯಾ, ನಿನ್ನ ಪಾದಗಳಿಗೆ ನಮೋ ನಮೋ ಎಂದನು. ಕ್ಷಮಿಸಬೇಕೆಂದು ವಸಿಷ್ಠನು ವಿಜ್ಞಾಪಿಸಿದನು. ಮಾಯೆ ಸುಳ್ಳು ಅಂದರೆ ಅನ್ನುವವನು ತಾನು ಸ್ವರೂಪದಿಂ ಸುಳ್ಳಾಗಿರಬೇಕು, ಮತ್ತು ಸೂರ್ಯ ಚಂದ್ರ ಭೂಮಿ ಆಕಾಶದಿಗಳೆಲ್ಲವೂ ಸುಳ್ಳು ಆದರೆ ಮಾಯೆ ಸುಳ್ಳು. ಎಲ್ಲಿಯ ಕ್ಷುಲಕ ಮುನಿ ತಪಸ್ಸಿಯಾದ ನನಗೆ ಸುಳ್ಳೆನ್ನಲು ಯೋಗ್ಯವಾದುದೇ ಎಂದು ನೆಲಕ್ಕೆ ಬಿದ್ದನು. ಆದುದರಿಂದ ವ್ಯಾಪಕ ರೂಪ ಮಾಯೆಯನ್ನು ಚೆನ್ನಾಗಿ ತಿಳಿಯಲು ಅಸಾಧ್ಯವು. ತ್ರಿಗುಣದಲ್ಲುಡಿಸಿ ತೋರುವ ತ್ರಿಮೂರ್ತಿಗಳು ಮೊರೆಹೊಕ್ಕ ಬದುಕಿದರು. ಈ ದೇವಿಯ ಯುದ್ಧದಲ್ಲಿ ಕೊಂದ ರಾಕ್ಷಸರೆನಿಸಲು ಕ್ಷೀರ ಸಮುದ್ರದ ಉಸುಬಿನ ಕಣಗಳಲ್ಲಿ ಮೀರಿರುವೆನೆಂದರು. ಹರಿಯ ಅವತಾರಗಳೆಲ್ಲ ದೇವಿಯ ಶ್ರೇಷ್ಠ ಅವತಾರಗಳು. ಹರಿಗೆಯೂ ದೇವಿಯೂ ಯಾವ ಪಾಪಿಯು ಭೇದವನ್ನು ಮಾಡುವನೋ ಅವನು ದೊಡ್ಡ ಭಯಂಕರ ನರಕದಲ್ಲಿ ಬೀಳುವನು, ಅವನಿಗೆ ಬಿಡುಗಡೆಯಿಲ್ಲ. ಬಳಿಕ ಅವನನ್ನು ಯಮನ ಸೇವಕರು ಕಲ್ಪಾಂತರದವರೆಗೆ ಕಷ್ಟಪಡಿಸುವರು. ಧ್ಯಾನ ಮಾಡುವ ಮೂರ್ತಿಯ ಲಕ್ಷಣ. ಧ್ಯಾನ ಮಾಡುವ ಮೂರ್ತಿಗಳ ಲಕ್ಷಣ. ಕಾಳಿ ಮೂರ್ತಿಯ ಲಕ್ಷಣ: 8 ಭುಜಗಳು, 10 ಮುಖಗಳು, ಕೈಯಲ್ಲಿ ಡಮರುಗ, ತ್ರಿಶೂಲ, ಅಂಕುಶ, ಬಾಣ, ಬಿಲ್ಲು, ಪಾನಪಾತ್ರೆಯು, ಚಕ್ರ, ಕತ್ತಿಯೊಡನೆಯೂ ಮಾನಸಾದಿ ಪೂಜೆ ಮಾಡಬೇಕು. ಜ್ಞಾನವಂತನೇ, ಇದು ಕಾಳಿ ಮೂರ್ತಿ ತಿಳಿದುಕೊಳ್ಳಿ. 1 ತಲೆಯು, 4 ಭುಜಗಳು, ವಿಸ್ತಾರವಾದ ಮುಖವು, 3 ಕೆಂಪಾದ ಕಣ್ಣುಗಳು, ರುಂಡಮಾಲೆ, ಬ್ರಹ್ಮ ಕಪಾಲ, ಕಪ್ಪು ಬಣ್ಣದ ಶರೀರ, ಆನಂದದಿಂದ ಮಂಚದ ಕಾಲಿನಂತೆ ಆಯುಧ, ತ್ರಿಶೂಲ, ಕತ್ತಿಯಿಂದ ಪ್ರಕಾಶಿಸುವ ಮೂರ್ತಿಯನ್ನು ಮನದಿಂದ ಧ್ಯಾನಿಸಬೇಕು. ಇದು ಕಾಳಿಯ ಮೂರ್ತಿ ಎಂದನು. ಹಣೆಯಲ್ಲಿ ಕೆಂಪಬಟ್ಟು, ಕೆಂಪು ಅಕ್ಷತೆ, ಬಿಚ್ಚಿದ ಜಡೆ, 8 ಭುಜಗಳು, 3 ಮುಖ, ಸರ್ಪಾಭರಣ, ರುಂಡಮಾಲ, ಕೆಂಪು ವಸ್ತ್ರದ ಉಡುಗೆ, ಕೈಯಲ್ಲಿ ಗದೆ, ಖಡ್ಗಾಂಗ, ಕತ್ತಿ, ಆಯುಧಗಳುಳ್ಳ ಬಹು ಧೈರ್ಯವುಳ್ಳ ಮೂರ್ತಿಯ ನೆನೆಯುವುದು ಇದು ಕಾಳಿಯ ಮೂರ್ತಿ ಎಂದನು. 10 ತಲೆಗಳು, 10 ಪಾದ, 10 ಭುಜಗಳು,
ಪ್ರಕಾಶಿಸುತ್ತಿರುವ 10 ಸರ್ವ ಆಯುಧಗಳನ್ನು ಧರಿಸಿ ಬಹಳ ಮಣಿಗಳುಳ್ಳ ತುಳಸಿ ಮಾಲೆ, ರಕ್ತ ಕುಡಿಯುವ ಪಾತ್ರೆ, 3 ಕೆಂಪು ಕಣ್ಣುಗಳು. ಇದು ಧ್ಯಾನ ಮೂರ್ತಿ, ಕಾಳಿಯ ಮೂರ್ತಿ. ಮಹಾಲಕ್ಷ್ಮಿಯ ಮೂರ್ತಿಯು ಕಪ್ಪು ಭುಜಗಳು, ಬಿಳಿದಾದ ಮೊಲೆಗಳು, ಮುಖವು, ಪಾದಗಳು, ಶೋಭಿಸುವ ಮೊಣಕಾಲು, ಮೀನಗಂಡ, ಎದೆ, ನಡಗಳು ಕೆಂಪು ವರ್ಣದ್ದವು, ಸುವಾಸನೆಯ ಗಂಧದ ಸುಲೇಪನ, 18 ಭುಜಗಳು, 1000 ಕೈಗಳು ಉಳ್ಳ ಧ್ಯಾನದ ಮೂರ್ತಿ. ಇದು ಮಹಾಲಕ್ಷ್ಮಿ ಮೂರ್ತಿಯು. ಸರಸ್ವತಿಯ ಮೂರ್ತಿಯು 8 ಭುಜಗಳು, ಸುಗಂಧ ಲೇಪನ, ಸರ್ಪಾಭರಣ ಧಾರಣ, ಹಣೆಯಲ್ಲಿ ಕೆಂಪು ಅಕ್ಷತೆ, ತಲೆಬುರುಡುಗಳ ಹಾರವು, ಕೈಯಲ್ಲಿ ಬಹು ಆಯುಧಗಳು ಮತ್ತು ಕೆಂಪು ವರ್ಣದ ಇಚ್ಛಾಭೋಜನ ಪಾತ್ರೆ. ಧೈರ್ಯವುಳ್ಳವರು ಧ್ಯಾನಿಪ ಸರಸ್ವತಿಯ ಮೂರ್ತಿಯು. 10 ಮುಖಗಳು, 8 ಭುಜಗಳು, 3 ಕಣ್ಣುಗಳು, ಕೆಂಪು ವಸ್ತ್ರದುಡುಗೆ, ಕೈಯಲ್ಲಿ ಕತ್ತಿ, ಇಚ್ಛಾಭೋಜನ ಪಾತ್ರೆ, ಗದೆ, ನೇಗಿಲು, ಒನಕೆ ಬಾಣಗಳು, ಮುತ್ತಿನಾಭರಣ, ಕಿರೀಟವು, ಸುಗಂಧ ಪುಷ್ಪಧಾರಣ, ಚಿತ್ತದಲ್ಲಿ ಧ್ಯಾನಿಸುವುದು. ಇದು ಸರಸ್ವತಿಯ ಮೂರ್ತಿ ಎಂದನು. ಬಸವೇಶನೇ ಕೇಳು, ಮಹತ್ತಾದ ಗೌರಿಯೇ ಮಹಾಕಾಳಿಯಾಗಿ ಮಧುಕೈಟಭರನ್ನು, ಮಹಾಲಕ್ಷ್ಮಿಯಾಗಿ ಮಹಿಷಾಸುರನನ್ನು, ಸರಸ್ವತಿಯಾಗಿ ತಿಳಿಗೇಡಿ ಶುಂಭ ನಿಶುಂಭರನ್ನು ಕೊಂದು 3 ರೂಪಗಳಿಂದ ತೋರಿದಳು. ಮಧುಕೈಟಭರನ್ನು ವಿಷ್ಣು ಕೊಂದನು ಅನ್ನಬೇಡ, ವಿಚಾರಿಸಲು ಸ್ತ್ರೀಯಾಗಿಯೂ ಪುರುಷಳಾಗಿಯೂ ಇರುವ ಮಹಾಕಾಳಿಯೇ ಪುರುಷಾಕಾರದಿಂದ ಅವರನ್ನು ಕೊಂದಳು. ಮಹಾಕಾಳಿಯೇ ಹರಿಯು, ಹರಿಯೇ ಮಹಾಕಾಳಿ ಎಂದು ಅರ್ಥ ಸೂಚಿಸುವುದು. ಭಗವತಿಯ ಮೂರ್ತಿಯು 3 ಕಣ್ಣುಗಳು, 1 ಮುಖ, 6 ಭುಜಗಳು, ಕೈಯ ಕತ್ತಿ, ಕಟಾರಿ, ಚಕ್ರ, ಭಯಂಕರ ರಕ್ತ ತುಂಬಿದ ಪಾನಪಾತ್ರೆಯನ್ನು ಹಿಡಿದುಕೊಳ್ಳುತ್ತಾ, ನೀಲಿ ವರ್ಣದ ಸೀರೆಯೂ ನೀಲಾವರ್ಣದ ಕುದುರೆಯ ಹತ್ತಿ, ಮುತ್ತಿನ ಹಾರವುಳ್ಳ ಮೂರ್ತಿಯು ಭಗವತಿ ಧ್ಯಾನ ಮೂರ್ತಿ ಎಂದನು. ಜ್ವಾಲಾಮುಖಿಯ ಮೂರ್ತಿಯು ಕೆಂಪು ಕಣ್ಣು, ಹಲ್ಲು ದವಡೆ ಕಚ್ಚಿದ ಮುಖವು, ಕೈಯಲ್ಲಿ ಕತ್ತಿ, ವಜ್ರಾಯುಧ, ಗದೆಯೊಡನೆ ವೈರಿಯ ನಾಲಿಗೆಯನ್ನು ಎಡಗೈಯಲ್ಲಿ ಹಿಡಿದು ಕಡಿಯುವ ಅಬ್ಬರದಿಂದ ಪೀಡಿಸುತ್ತಾ, ಹಳದಿ ವರ್ಣದ ಮೈಕಾಂತಿಯಿಂದ 10 ಕೈಗಳಲ್ಲಿ ಬಂಗಾರದ ಅಲಂಕಾರಗಳಂದಿರುವ ಮೂರ್ತಿಯು ಜ್ವಾಲಾಮುಖಿಯ ಧ್ಯಾನ ಮೂರ್ತಿಯು. ಶ್ಯಾಮಲಾ ಮೂರ್ತಿಯು 1 ಮುಖವು, 4 ಕೈಗಳು, ಎಡಗೈಯಲ್ಲಿ ನೇಗಿಲು ಬಿಲ್ಲು ಧರಿಸಿ ವೀಣೆಯನ್ನು ಚೆನ್ನಾಗಿ ಬಾರಿಸುತ್ತಾ ಆನಂದಿಸುತ್ತಾ, 3 ಕಣ್ಣುಗಳು, ನೀಲಿ ವರ್ಣದ ಸೀರೆಯನ್ನು ಉಟ್ಟು ಕೈ ಮೈಗಳಲ್ಲಿ ಮುತ್ತು ಧರಿಸಿ ಆನಂದದಿರುವ ಮೂರ್ತಿಯು ಶ್ಯಾಮಲಾ ಮೂರ್ತಿಯು. ನಂದ ಭಗವತಿ ಎಂಬ ವಶೀಕರಣ ಮೂರ್ತಿಯು ಸುಂದರವಾದ ಬಂಗಾರದಾಭರಣ, ಬಂಗಾರದ ವರ್ಣದ 4 ಕೈಗಳಲ್ಲಿ ಗದೆ, ಶಂಖ, ಬಾಣ, ಶಗ್ಯ ಎಂಬ ಬಿಲ್ಲು, ಬಂಗಾರದ ಕಿವಿಯಾಭರಣ, ಕಿರೀಟದಿಂದ ಸುಂದರವಾಗಿ ಶೋಭಿಸುವ ಮೂರ್ತಿಯು ವಶೀಕರಣದ ಧ್ಯಾನ ಮೂರ್ತಿಯು. ಕೆಂಪು ವರ್ಣದ ಭುಜಗಳು, ಮುಖ, ಪಾದ, 3 ಕಣ್ಣು, ಮೊಣಕಾಲು, ಮೀನಗಂಡ, ಎದೆಯು, ನಡವು, ರಕ್ತವರ್ಣದ 10 ಆಯುಧಗಳು, ಕೆಂಪು ವರ್ಣದ ಆಭರಣ, ಗಂಧ, ಪುಷ್ಪಾಧಾರಣ ಮೂರ್ತಿಯು ರಕ್ತದಂತಿಕೆ ಮೂರ್ತಿಯು. ಕೆಂಪು ಮುಖ, ಕೆಂಪು ವರ್ಣದ 11 ಭುಜಗಳು, 4 ಆಯುಧಗಳು, ಪುಷ್ಪ, ಗಂಧ, ಆಭರಣ, ಕರಪಾತ್ರೆ, 3 ಕಣ್ಣು, ಭಯಂಕರ ಮುಖ, ಕೇವಲ ಮಾಂಸದ ಹಾರದ ಮೂರ್ತಿಯು ರಕ್ತ ಚಾಮುಂಡಿ ಮೂರ್ತಿಯು. ಉದ್ದವಾದ ಶರೀರ, ಉದ್ದ ತೋಳು, ವಿಸ್ತಾರವಾದ ಕಣ್ಣು, ಕಲಶದಂಥ ಕುಚಗಳು, ಬಹು ಕಾಂತಿಯುಳ್ಳ ರಕ್ತಾಭರಣಗಳು, ಹಣೆಯ ಆಭರಣಗಳು, ಬಹಳ ಸುವಾಸನೆಯುಳ್ಳ ಕತ್ತಿ ಬಿಲ್ಲುಗಳಿಂದ ಭಕ್ತರಿಗೆ ಬಹಳ ದಯೆಯುಳ್ಳ ಮನೋಹರ ಧ್ಯಾನದ ಮೂರ್ತಿಯು ವಿಶಾಲಾಕ್ಷಿ ಮೂರ್ತಿಯನ್ನು ಕೇಳೆಂದನು. ಶಾಕಾಂಬರಿಯ ಧ್ಯಾನದ ಮೂರ್ತಿಯು ಕಾಯಿಪಲ್ಲೆ, ಮುಷ್ಟಾನ್ನ ಆಹಾರದಲ್ಲಿ ಬಹು ಪ್ರೀತಿಯು, ಕಮಲ, ಬಹುತರದ ಪುಷ್ಪ ಫಲಗಳು, ಅನೇಕ ಆಭರಣಗಳಿಂದ ತೃಪ್ತಿಯು, 1 ಮುಖ, 4 ಭುಜಗಳು, ಬಿಳಿಯ ವರ್ಣದ ದೇಹ, 2 ಕುಜಗಳುಳ್ಳ ಮೂರ್ತಿಯು ನೆನೆಸಲಿಕ್ಕೆ ಅನ್ನ ಹೆಚ್ಚುವುದು. ಈಕೆ ಶಾಕಾಂಬರಿಯು ಧ್ಯಾನದ ಮೂರ್ತಿಯು. ಕೆಂಪಾದ ಕಣ್ಣು, ಹಿರಿದ ಕತ್ತಿ, 4 ಭುಜ,
ಬಿಲ್ಲು, ಬಾಣ, ತ್ರಿಶೂಲದಿಂದ ಅಸುರರ ರಕ್ತವನ್ನು ಕುಡಿಯುತ್ತಾ ಕರಪಾತ್ರೆಯನ್ನು ಧರಿಸಿ ಸಿಟ್ಟಿನಿಂದ ರುಚಿಯಾದ ಮಾಂಸವನ್ನು ನೋಡಿ ತಿನ್ನುತ್ತಾ ಹಳದಿ ಕೆಂಪಾದ ವರ್ಣದ ಮೂರ್ತಿಯು ದುರ್ಗಿಯು ಮೂರ್ತಿಯು ಧ್ಯಾನದ ಮೂರ್ತಿಯು. ಒಳ್ಳೆಯ ವಿಸ್ತಾರವಾದ ಕಣ್ಣುಗಳು, ಪೂರ್ಣ ದಯೆಯುಳ್ಳ ಮುಖವು, ಬಹು ಪ್ರಕಾಶವಾದ ರತ್ನಗಳಿಂದ ತುಂಬಿದ ಆಭರಣ, ನೀಲಿ ಬಣ್ಣದ ಕಾಂತಿಯಿಂದ ಸುಂದರವಾದ ದೇಹ, ಪ್ರಾಯದ ಸೌಂದರ್ಯ, 4 ಭುಜ, ಕತ್ತಿ, ಗದೆ, ಬಾಣ, ಬಿಲ್ಲುಗಳು, ಆಯುಧ, ಸ್ವಲ್ಪ ನಗೆಯುಳ್ಳ ಮನೋಹರವಾದ ಮೂರ್ತಿಯು ಭೀಮಾದೇವಿಯ ಧ್ಯಾನ ಮೂರ್ತಿಯು. ಮನೋಹರ ಬಣ್ಣದ ದೇಹ, ಕೋಟಿ ಸೂರ್ಯರ ಪ್ರಕಾಶದ ಕಿರೀಟ, ಕೈಯಲ್ಲಿ ಆಶ್ಚರ್ಯಕರವಾದ ಕತ್ತಿ, ಚಕ್ರ, ಗದೆಗಳ ಆಯುಧ, ಮನೋಹರ ಹಾಗೂ ವಿಸ್ತಾರವಾದ ಉಡುಗೆ, ನಿಯಮಿತವಾದ ಸರ್ವಾಭರಣ, ಮದ್ಯದ ಪಾತ್ರೆಯು, 3 ಕಣ್ಣುಗಳು, ಸರ್ವಾಭರಣಗಳಿಂದ ಶೋಭಿಸುವ ಮೂರ್ತಿಯು ಭ್ರಮರಾಂಬ ಧ್ಯಾನದ ಮೂರ್ತಿಯು. ಬ್ರಹ್ಮಾದಿ ಪಂಚಪುರುಷ ಪ್ರೇತದಾಸನವು ಮನೋಹರ ನತ್ತು, ಬಾಣ, ಬಿಲ್ಲು, ಪಾಶ, ಅಂಕುಶ, ಆಯುಧಗಳು, 3 ಕಣ್ಣುಗಳು, ಸೋಹಂ ಮಂತ್ರ ಜಪವು, ಮನೋಹರವಾದ ಪೀತಾಂಬರ, 4 ಭುಜಗಳು, ಹೊಸದಾಗಿ ಬಂದ ಕುಚಗಳು, ಮಸ್ತಕ ಈ ರೀತಿಯಲ್ಲಿರುವ ಮೂರ್ತಿಯು ಬಾಲಮೂರ್ತಿ ತ್ರಿಪುರಿಯು ಧ್ಯಾನ ಮೂರ್ತಿಯು. ಕುಂಕುಮವರ್ಣದ ದೇಹ, ಬಾಣ, ಪಾಶ, ಅಂಕುಶ, ಆಯುಧಗಳು, 3 ಕಣ್ಣು, 2 ಕುಜಗಳು, ಲೆಕ್ಕವಿಲ್ಲದ ಪುಷ್ಪ ಮುಡಿಯುವಿಕೆ, ಪೀತಾಂಬರವು, ಹಣೆಯಲ್ಲಿಯ ಅಕ್ಷತೆ, ಅಸಂಖ್ಯ ಸೂರ್ಯರ ಪ್ರಕಾಶ, ಅಡ್ಡಿಯಿಲ್ಲದ ಬ್ರಹ್ಮವಾಗಿಯೇ 4 ಭುಜಗಳ ಸಮುದಾಯದಿಂದೊಪ್ಪುವ ತ್ರಿಪುರಾಂಬೇನಿಪ ಧ್ಯಾನದ ಮೂರ್ತಿಯು. ಬಿಳಿ ಬಣ್ಣದ ದೇಹ, ಬಿಳಿಯ ವಸ್ತ್ರದ ಉಡಿಗೆ, 4 ಭುಜ, 3 ಕಣ್ಣು, ಬಿಳಿ ಪುಷ್ಪಧಾರಣೆ, ಮುತ್ತಿನ ಹಾರ, ಕರಪಾತ್ರೆ, ಕಾಲುಗಳಲ್ಲಿ ಬಿಳಿದಾದ ಕಾಲಕಡಗ, ಬಿಳಿಯ ಪಾತ್ರೆಯಲ್ಲಿ ಅನ್ನ ಹಿಡಿದಿರುವ ಅನ್ನಪೂರ್ಣೇಶ್ವರಿಯ ಧ್ಯಾನ ಮೂರ್ತಿಯು. ಕಪ್ಪು ಬಣ್ಣದ ದೇಹ, ಮನೋಹರವಾದ ಕಪ್ಪು ಬಣ್ಣದ 4 ಭುಜಗಳು, ಕಪ್ಪು ಪುಷ್ಪಧಾರಣ, ದೊಡ್ಡ ಬಾಣ, ಬಿಲ್ಲು, ಕತ್ತಿಗಳ ಆಯುಧ, 2 ಕುಜಗಳು, ಪ್ರತಿಯೊಂದು ಕೂದಲುಗಳಲ್ಲಿ ಸೂರ್ಯಪ್ರಕಾಶವು, 3 ಕಣ್ಣುಗಳು, ಕ್ರೂರ ನೋಟದ 3 ಕಣ್ಣು, ಹಿರಿದಿರುವ ಕತ್ತಿಯು, ಪರಾಕ್ರಮಿಯಾದ ತಲೆಯು, 18 ಭುಜಗಳು, ಭಯಂಕರ ದೈತ್ಯ ರಕ್ತ ಕುಡಿಯುತ್ತಾ ಮಾಂಸವನ್ನು ತಿನ್ನುತ್ತಾ ಹೂ ಎಂದು ಹಾರಿ ಕೂಗುತ್ತಾ ಮನೋಹರವಾದ 2 ಕುಜಗಳುಳ್ಳ ವೈರಿಗಳನ್ನು ಕೊಲ್ಲುತ್ತಿರುವ ಮೂರ್ತಿಯು. ಹೆಣಗಳನ್ನು ಕೈಯಿಂದ ಹಿಡಿದು ಮಾಂಸವನ್ನು ತಿಂದು ರಕ್ತವ ಕುಡಿಯುತ್ತಾ 3 ಕಣ್ಣುಗಳಿಂದ ಕಿಡಿಗಳನ್ನು ಸುರಿಸುತ್ತಾ ಜೋಲು, ಕತ್ತಿ, ಆಯುಧಗಳುಳ್ಳ 4 ಭುಜ, ಅಲ್ಲಾಡುವ 2 ಕುಜಗಳುಳ್ಳ ಸಿಟ್ಟಿನಿಂದ ಹೊಳೆಯುತ್ತಿರುವ ಮೂರ್ತಿಯು ಪ್ರೇತ ಚಾಮುಂಡಿ ಮೂರ್ತಿಯು. ಕಪ್ಪು ದೇಹವು, ಭಯಂಕರ ಭುಜಗಳು, 8, 3 ಕಣ್ಣು, 2 ಕುಜಗಳು, ರುಂಡಮಾಲೆಯು, ಕೈಯಲ್ಲಿ ಮಾಂಸವು, ಕೆಂಪು ವಸ್ತ್ರಾಭರಣ, ಬಿಲ್ಲು, ಬಾಣ, ಕತ್ತಿಗಳನ್ನು ಹಿಡಿದಿರುವ ಅತಿ ಭಯಂಕರ ಮೂರ್ತಿ ಭೈರವಿ ಧ್ಯಾನ ಮೂರ್ತಿಯು. ಪೀತಾಂಬರದುಡಿಗೆ, ನಡುವಿಗೆ ಕಟ್ಟುವ ವಸ್ತ್ರ, ವಾರಿ ನೋಟದ 3 ಕಣ್ಣು, ಮುಷ್ಟಿ ಹಿಡಿದು ತಲೆಯನ್ನು ಬಗ್ಗಿಸಿ ಪಾದಗಳನ್ನು ಚೆನ್ನಾಗಿ ಎತ್ತಿ ಕಪ್ಪು ಶರೀರ, 8 ಭುಜಗಳಿಂದ ಹಗೂರಾಗಿ ಮುಷ್ಟಿಯುದ್ಧದ ಮಾಡುವವರಿಗೆ ಪ್ರೇಮವಾಗಿರುವ ಮೂರ್ತಿಯು ಅಂಬಾ ಧ್ಯಾನ ಮೂರ್ತಿಯು ಎಂದನು. ಮುತ್ತಿನ ಓಲೆ, ಮುತ್ತಿನ ಓಡಣ್ಯ, ಮುತ್ತುಗಳ ಹಾರ, ಮುತ್ತಿನ ಎಲೆ ಬೈತಲೆಯು, ಮುತ್ತಿನ ನತ್ತು, 4 ಭುಜಗಳು, 3 ಕಣ್ಣುಗಳು, 3 ಲೋಕಗಳನ್ನು ಮರುಳುಗೊಳಿಸುವ ಗೊಂಬೆಯಾಗಿ ನಾಚಿಕೆ ರೂಪವನ್ನು ವಿಸ್ತರಿಸುವ ಮೂರ್ತಿಯು ಜಗನ್ಮೋಹಿನಿಯ ಧ್ಯಾನ ಮೂರ್ತಿಯು. ಬಂಗಾರದ ಓಲೆಯು, ಕುಪ್ಪಸ, ಸೀರೆ, ಆಭರಣಗಳು, ಭುಜಗಳಲ್ಲಿ ಬಾಣ, ಬಾಣಗಳನ್ನಿಡುವ ಚೀಲ, ಮನೋಹರವಾದ 3 ಕಣ್ಣುಗಳು, ಮೃದುವಾದ ಚೀಲವಾದ, ಮನೋಹರವಾದ 3 ಕಣ್ಣುಗಳು, ಮೃದುವಾದ 2 ಕುಜಗಳು,
ಭಕ್ತ ಪ್ರೇಮಿಯಾದ ಮೂರ್ತಿಯು ಪದ್ಮಾವತಿ ಧ್ಯಾನ ಮೂರ್ತಿಯು. ಅರ್ಧ ದೇಹವು ಕಪ್ಪು ವರ್ಣವು, ಅರ್ಧ ಮುತ್ತಿನ ಬೊಟ್ಟು, ಓಲೆಯು, ಅರ್ಧ ಹಳದಿಯ ವಸ್ತ್ರವು, ವಿಷ್ಣುವಿನ ಎದೆಯ ಮೇಲಿನ ಗುರ್ತು, ಶಂಖ ಎಂಬ ಬಿಲ್ಲು, ಅರ್ಧ ಬಿಳಿಯೂತನು, ಭಸ್ಮ, ಉರಿನೇತ್ರ, ಅರ್ಧ ಗಜ ಚರ್ಮದುಡಿಗೆ, ಪೀನಕ, ಅರ್ಧನಾರೀಶ್ವರನು, ಹರಿಹರ ಧ್ಯಾನ ಮೂರ್ತಿಯು. ಮುಗುಳು ನಗೆ, ಪ್ರೀತಿಯ ಮುಖವು, ಆನಂದ ಸುರಿಸುವ 3 ಕಣ್ಣುಗಳು, ಮನೋಹರವಾದ 4 ಕೈಗಳಿಂದ ಬ್ರಹ್ಮಾದಿ ಮೂರ್ತಿಯರಿಗೆ ಮೊಲೆಯುಣಿಸುತ್ತ ವೇದಾತೀತ ಬ್ರಹ್ಮವಾಗಿಯೂ, ಮುತ್ತುಗಳಿಂದ ಹೊರಸೂಸುವ ಪ್ರಕಾಶಿಸುವ ಪೀತಾಂಬರದುಡಿಗೆಯ ಜಗನ್ಮೋಹಿನಿ ಎನಿಪ ಅಂಬಾ ಧ್ಯಾನದ ಮೂರ್ತಿಯು. ಈ ಎಲ್ಲ ಮೂರ್ತಿಗಳು ಗೌರಿಯಲ್ಲಿಯೇ ತೋರುವುವು. ದೇವಿಯ ಮೂರ್ತಿಗಳು ಲೆಕ್ಕವಿಲ್ಲದಿಷ್ಟಿರುವವು. ಅವುಗಳನ್ನು ಯಾರೂ ವರ್ಣಿಸಲಾರರು. ಯಾವನು ಯಾವ ಮೂರ್ತಿಯನ್ನು ಚಿಂತಿಸುವನೋ ಅವನಿಗೆ ಅವನ ಬಯಕೆಯನ್ನು ಕೊಡುವಳು. ಈಕೆಯಂತೂ ತನ್ನ ನಿಜ ಭಕ್ತರಿಗೆ ಸೇವಕರಾಗಿರುವಳು. ತನ್ನ ಗುರುವಿನ ಸಂಪ್ರದಾಯವು ಬಿಡದೆ ತನಗೆ ಹೇಳಿದ ಮೂರ್ತಿಯು ಮಂತ್ರವು ಮೂರ್ತಿಯ ವರ್ಣನೆಯನ್ನು ಚೆನ್ನಾಗಿ ತಿಳಿದುಕೊಂಡು ದಿವಸ ಅತ್ಯಂತ ಭಕ್ತಿಯಿಂದ ಕೂಡಿದವನು ಸರ್ವ ಬಯಕೆಗಳನ್ನೆಲ್ಲ ಪಡೆಯುವನು. ದೇವಿಯ ಚರಿತ್ರೆಯನ್ನು 3 ಭಯಂಕರ ಮಧುಕೈಟಭರ ನಾಶ ತೀರಲು ಮೊದಲನೆಯ ಚರಿತ್ರೆಯು, ಮಹಿಷಾಸುರನ ಸಂಹಾರ ಪೂರ್ಣವಾಗಲು 2ನೆಯ ಚರಿತ್ರೆಯು, ಮೃತ್ಯು ಸ್ವರೂಪವಾದ ಶುಂಭ ನಿಶುಂಭರ ಮರಣವು ಮುಗಿಯಲು 3ನೆಯ ಚರಿತ್ರೆಯು. ಬಿಡದಂತಿರುವ ಬಹು ಕೆಲಸವಿದ್ದರೆ ಮೊದಲಿನ ಚರಿತ್ರೆಯನ್ನು ಪೂರ್ಣ ಓದಬೇಕು. ತನಗೆ ಸ್ವಲ್ಪ ವೇಳೆಯೂ ದೊರೆತರೆ 2ನೇ ಚರಿತ್ರೆಯನ್ನು ಓದಿ ಮುಗಿಸಬೇಕು. ದಿನಪ್ರತಿಯೂ ಸ್ಥಿರವಾದ ಭಕ್ತಿಯುಳ್ಳ ಹಾಗೂ ನಿತ್ಯಾನಂದದಿಂದ ಸಂಪೂರ್ಣ ಚರಿತ್ರೆಯನ್ನು ಓದುವವನೇ ಮಾಡತಕ್ಕದ್ದನ್ನೆಲ್ಲ ಮಾಡಿ, ಹೊಂದತಕ್ಕದ್ದನ್ನೆಲ್ಲ ಮಾಡಿ, ಹೊಂದತಕ್ಕದ್ದನ್ನು ಹೊಂದುವವನಾಗುವನು. ಪರಮೇಶ್ವರನು ದೇವಿಯ ಸುಂದರವಾದ ಮಹಿಮೆಯನ್ನು ಆನಂದದಿಂದ ಈ ಪ್ರಕಾರ ಹೇಳುತ್ತಿರಲು ಬಸವೇಶನು ದೇಹ ಭಾವವನ್ನು ಮರೆತು ಕೈಗಳನ್ನು ಮುಗಿದು ನಿಂತು ದೇವಿಯನ್ನು ಬಹು ವಿಧದಿಂದ ಸ್ತುತಿಸುತ್ತಾ ಪರವಶನಾಗಿ ಚಿದಾನಂದ ಸ್ವರೂಪ ಗುರುವರ್ಯರನ್ನು ಧ್ಯಾನಿಸಿದನು.